ओ महान खिलाड़ी गेम महान खिलाड़ी गेम ना राजा unstoppable body महान खिलाड़ी even a winner nobody ready महान खिलाड़ी गेम ना राजा unstoppable body महान खिलाड़ी even a winner nobody ready महान खिलाड़ी गेम ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಡೌರಾಣಿ ಡಿಂಪನ. ಎಲ್ಲ ನನ್ನ ಕರ್ನಾಟಕದ ಜನತೆಗೆ ಮಹಾನ್ ಕಿಲಾಡಿ ರಿಯಾಲಿಟಿ ಶೋಗೆ ಸ್ವಾಗತ ಸುಸ್ವಾಗತ. महान खिलाड़ी गेम ಎಸ್, ವೆಲ್ಕಮ್ ಟು ಸಿನಿ ಬ್ಯಾಟಲ್ ರೌಂಡ್. महान खिलाड़ी गेम ಈ ಸಿನಿ ಬ್ಯಾಟಲ್ ರೌಂಡ್ ನ ಈಗ ಮತ್ತೊಂದು ರಾ ಮತ್ತೆ ರಗಡ್ ಹಂತಕ್ಕೆ ತಲುಪಿದೆ. ಈಗ ನಮ್ಮ ವೇದಿಕೆ ಮೇಲೆ ಬರಲಿರೋ ಸಿನಿಮಾ ಸ್ಯಾಂಡಲ್ವುಡ್ ಇತಿಹಾಸದಲ್ಲೇ ಒಂದು ಒಳ್ಳೆ ದಾಖಲೆ ಬರೆದ ಸಿನಿಮಾ. ಅದೇ ನಮ್ಮ ಬ್ಲ್ಯಾಕ್ ಕೋಬ್ರಾ ದುನಿಯಾ ವಿಜಯ್ ಅವರ ದುನಿಯಾ ಸಿನಿಮಾ. ಬಾ ಅಲ್ಲ ಏನ್ ಜನ ಕಪ್ಪಗಿದ್ದು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಎಲ್ಲ ಕಳ್ಳರ ತರನೇ ಕಾಣಿಸ್ತೀವಲ್ಲ. ಬಾ ಬಾ ಇಳಿ ಕೆಳಿಕೆ ಬದುಕಕ್ ನಂಬಿಕೆ ಬೇಕು. ಬಾ ಕೆಳಿ ಇಬ್ಬರು ಕಿಲಾಡಿಗಳು ಮುಖಾಮುಖಿ ಫೈಟ್ ಮಾಡ್ತಾ ಇದ್ದಾರೆ. ಸೀನಿಯರ್ಸ್ ಗಳ ಮನ್ಸ್ ಗೆಲ್ಲೋರು ಯಾರು ಅಂತ ನೋಡೋ ಸಮಯ. ಲೆಟ್ಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್ ದಿ ಕಡಕ್ ಪರ್ಫಾರ್ಮರ್ ಯೋಗೇಶ್ ಅಂಡ್ ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ದಿ ಪವರ್ಫುಲ್ ಆಕ್ಟರ್ ಪ್ರದೀಪ್ ಆನ್ ಸ್ಟೇಜ್. even a future even a power महान खिलाड़ी गेम ಈ ಪಾಪಿ ಜನರ ಹಾಳು ದುನಿಯ ಜೀವಂತ ಸುಡು. ಸಾರ್ ನಮಸ್ಕಾರ ಸಾರ್. ನನ್ನ ಹೆಸರು ಶಿವು ಅಂತ. ಊರಲ್ಲೆಲ್ಲವಾ ಶಿವಲಿಂಗ ಅಂತಾರೆ. ಊರಲ್ಲಿ ಬಂಡೆ ಬಡ್ಕೊಂಡಿದ್ದೆ ಸಾರ್. ಅಣ್ಣ ಏನಣ್ಣ ಇದು? ಯಾರನ್ನ ಊತಿರೋ ಜಾಗದಲ್ಲಿ ನಮ್ಮ ಅವ್ನ ಸಮಾಧಿ ಮಾಡ್ತಾ ಇದ್ದೆ ಅಣ್ಣ. ಅವ್ರನ್ನ ಕಿತ್ಬಿಟ್ಟು ಮೂಳೆ ತೆಗೆದ್ಬಿಟ್ಟು ನಮ್ಮ ಅವ್ನ ಸಮಾಧಿ ಮಾಡ್ತಾ ಇದ್ದೆ ಅಣ್ಣ. ಇದು ಯಾವನ ಅಣ್ಣ? ಅಣ್ಣ ನಮ್ಮ ಅವ್ನ ಸಮಾಧಿಯ ಬೇರೆ ಕಡೆ ಮಾಡೋಣ ಅಣ್ಣ. ಮಹೇಶ್ ಅಣ್ಣ ನನ್ನ ಹತ್ರ ₹1 ದುಡ್ಡಿಲ್ಲ ಕಣ ಅಣ್ಣ. ನೀನಾದ್ರು ಹೇಳೋಣ. ನಮ್ಮ ಅವ್ನ ತಾಯಿ ನನ್ನ ಹತ್ರ ದುಡ್ಡಿಲ್ಲಣ್ಣ. ನಮ್ಮ ಅವ್ನ ಗೋರಿ ಕಟ್ಸ್ಬೇಕಣ್ಣ. ಅವ್ವ ನಲ್ಲಿ ನಿನ್ ಬಿಡ್ಲಿಲ್ಲ ಅಪ್ಪ ಆಗ್ಲತ್ತೀರವ. ನೀನ್ ನನ್ನ ಬದುಕ್ಸಕ್ ಆಗ್ಲಿಲ್ವಲ್ಲವ. ಅವ ಹಾಸ್ಪಿಟ್ಲಿಗೆ ಹೋಗಿ ಔಷಧಿ ತರಲ್ಲ ಅಷ್ಟೊಳಿತೀರ ಬಿಡಿದಿರವ. ಅವ ಅಣ್ಣ ನಮ್ಮವ್ವ ನಿನ್ಗೆ ಯಾರಪ್ಪ ನನ್ ಸತ್ ಮೇಲೆ ಗತ್ತಿದ್ದಿದ್ಲಣ್ಣ. ಇನ್ನ ಯಾರಣ್ಣ ನನ್ ನೋಡ್ಕೊಳ್ಳೋರು? ನೋಡ್ತೀರಣ್ಣ ಅಣ್ಣ. ಅವ 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 ಅಣ್ಣ ಅಣ್ಣ ನಮ್ಮ ಅಪ್ಪನ ಜ್ಞಾಪನವಾಗಿ ನಮ್ಮ ಅವ್ನ ತೈದಿದ್ದು ಒಂದೇ ಅಣ್ಣ. ಅಣ್ಣ ಇದನ್ನು ಕಿತ್ಕೊಬೇಕ ಅಣ್ಣ. ಅಣ್ಣ ಹೆಂಗಾರು ಮಾಡಿ ನಮ್ಮ ಅವ್ನ ಸಮಾಧಿ ಕಟ್ಟಿಸ್ತೀನಿ ಅಣ್ಣ. ಅಣ್ಣ ಬೆಂಗಳೂರಲ್ಲಿ ಮಹಾನ್ ಕಿಲಾಡಿ ವೇದಿಕೆ ಅಂತ ಒಂದು ನಡೀತಾ ಇದ್ದಣ್ಣ. ಅಲ್ಲಿ ಆಡಿಷನ್ ಕೊಟ್ಟು ಸೆಲೆಕ್ಷನ್ ಆದ್ರೆ ನಮ್ಗೆ ಆಕ್ಟಿಂಗ್ ಕೊಡ್ತಾರೆ ನಾವು. ಆಕ್ಟಿಂಗ್ ಅಲ್ಲಿ ಗೆದ್ದಾದ್ರೂ ನಾನು ಸಮಾಧಿ ಕಟ್ಸಕ್ಕೆ ದುಡ್ಡು ಮಾಡ್ಕೊ ಬರ್ತೀನಿ ಅಣ್ಣ. ಮಹೇಶ್ ಅಣ್ಣ ನಮಗ್ ಚಾನ್ಸ್ ಕೊಡ್ತಿರಲ್ವಾ? ಈ ಪಾಪಿ ಜನರ ಹಾಳು ದುನಿಯ ಜೀವಂತ ಪುಣೆ ಬಾ ಪುಣೆ ಪುಣೆ ಪುಣೆ. खिलाड़ी गेम ಸೂಪರ್. ಇಲ್ಲೇ ನೀವು ಎಲ್ಲ ಇಂಪ್ರೂವ್ಮೇಷನ್ ಡೈಲಾಗ್ನೆಲ್ಲ ಮಾಡ್ಕೊಂಡು ಸಕಲ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಸೊ ಹೇಗನ್ನಿಸ್ತು ನಿಮಗೆ ಮಿಂಚುಮಾ? ಏನೋ ಒಂದು ಡೈಲಾಗ್ ಹೊಡೆದ್ರಲ್ಲ, ಏನದು? ಏನು ಗ್ಯಾರಂಟಿ ಕೊಡಬೇಕು? ಮೇಡಮ್ ಲಗ್ಗೆರೆ ಬ್ರಿಡ್ಜ್ ಹತ್ರ ಕಮಲಾನಗರದಲ್ಲಿ ಅಕ್ಷರ ಆಡಿಟೋರಿಯಂ ಅಂತ ಐತಂತೆ. ಅಲ್ಲಿ ಮಹಾನ್ ಕಿಲಾಡಿ ವೇದಿಕೆ ನಡೀತೈತಂತೆ. ಅಲ್ಲಿ ಸೆಲೆಕ್ಟ್ ಆಗಿ ಆಕ್ಟಿಂಗ್ ಅಲ್ಲಿ ಫೈನಲ್ ಗಂಟೆ ಹೋಗೋರ್ಗೆ ಲಕ್ಷ ಗಂಟೆ ದುಡ್ಡು ಕೊಡ್ತಾರಂತೆ ಮೇಡಮ್. ಅದ್ಕೇನೆ ನಾನು ನಮ್ಮ ಅವ್ನ ಸಮಾಧಿ ಕಟ್ಸಕ್ಕೆ ಅಲ್ಲಿ ಆಕ್ಟಿಂಗ್ ಮಾಡ್ಬಿಟ್ಟು ಬಂಡೆ ಬಡಿಯ ಕೆಲಸ ಬಿಟ್ಬಿಟ್ಟು ಆಕ್ಟಿಂಗ್ ಹೋಗೋಣ ಅಂತ ಬಂದಿದೀನಿ ಮೇಡಮ್. ಕೊಡ್ತೀರಲ್ವಾ ಮೇಡಮ್ ದುಡ್ಡನ್ನ ಗೆದ್ರೆ? ನಿಮ್ಮ ಊರಲ್ಲಿರೋ ಬದನೆಕಾಯಿ ಗಿಡ ಮಾರಾದ್ರೂ ಸರಿ, ನಿಮ್ಗೆ ಕೊಡ್ತೀನಿ ನಾನು. ಯಾಕೆ ಮೇಡಮ್? ಸೊ ಹೇಗನ್ನಿಸ್ತು ಮ್ಯಾಮ್ ಇವ್ರ ಪರ್ಫಾರ್ಮೆನ್ಸ್ ನಿಮಗೆ? ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್. ಒಂದು ಇನ್ನೋಸೆನ್ಸ್ ಇತ್ತು, ಚೆನ್ನಾಗಿತ್ತು. ಬಟ್ ಇನ್ನೂ ಟ್ರೈ ಮಾಡ್ಬೋದಾಗಿತ್ತು. ಆ ಒಂದು ಮುಗ್ಧತೆ ಇದೆ ಈ ಪಾತ್ರದಲ್ಲಿ, ಒಂದು ಮುಗ್ಧತೆ ಇದೆ. ಆ್ಯಕ್ಚುಲಿ ನಿಮ್ಮ ಬಾಡಿ ಲ್ಯಾಂಗ್ವೇಜ್ಗೆ ಆ್ಯಕ್ಚುಲಿ ಸೂಟ್ ಆಗಲಿಲ್ಲ ಇದು. ಈ ಒಂದು ಪಾತ್ರದ ಆಯ್ಕೆ ಸೂಟ್ ಆಗಲಿಲ್ಲ.
ಬಿಟ್ಟರೆ ತುಂಬ ಮ್ಯಾಕ್ಸಿಮಮ್ ನೀವು ಟ್ರೈ ಮಾಡಿದ್ದೀರಾ. ಯಾಕೆಂದರೆ ಅದು ಕಷ್ಟ, ಈ ಬಾಡಿ ಲ್ಯಾಂಗ್ವೇಜ್ಗೆ ಅದನ್ನು ತೊಗೊಂಡು ಬರಬೇಕು ಅಂತ ಅಂದರೆ ತುಂಬಾ ಕಷ್ಟ. ಬಟ್ ವೆಲ್ ಟ್ರೈ. ಮಹೇಶ್ ಸರ್, ನಿಮಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಯೋಗೇಶ್ವರ, ಊರಲ್ಲಿ ಬದನೆಕಾಯಿ ಹಾಕಿದ್ದೀರಾ? ಮುಳುಗಾಯಿ ಹಾಕಿದೀವಿ ಸರ್. ಮುಳುಗಾಯಿ ಅಂದರೆ ಬದನೆಕಾಯಿನೇ. ಬೇಗನ್ ಹಾಕಿದ್ವಿ. ಅಲ್ಲಿ ಎರಡು ಒಂದೇ. ಬೇಗನ್ ಹಿಂದಿ ಆಯಿತು, ಬ್ರಿಂಜಾಲ್ ಇಂಗ್ಲೀಷ್ ಆಯಿತು. ಹೌದು, ಬದನೆಕಾಯಿ ಹಾಕಿದ್ವಿ. ಅದು ಫೇಮಸ್ಸು. ಉಳಿದ್ಬಿಟ್ಟಿದೆ ಸರ್ ನಿಮ್ಮಲ್ಲ. ಚೆನ್ನಾಗಿ ಮಾಡಿದ್ರೆ ಆ ಮುಗ್ಧತೆ ಇತ್ತು, ನೀವು ಪ್ರಯತ್ನ ಪಟ್ರಿ, ಬಟ್ ಅದು ರೀಚ್ ಆಗ್ತಿರ್ಲಿಲ್ಲ. ಆಮೇಲೆ ಡೈಲಾಗು ಅಷ್ಟೇ ನೀವು ಒಪ್ಪಿಸ್ತಾ ಇದ್ರಿ ಅಷ್ಟೇ, ನೀವು ಪರ್ಫಾರ್ಮೆನ್ಸ್ ಅಲ್ಲ. ಈಗ ಹೇಗೆ ಅಂದರೆ ಪಾಠ ಮಾಡಿದಾಗ ಒಪ್ಪಿಸ್ತಾರಲ್ಲ ಹಂಗೆ, ಮೇಡಮ್ ಅಲ್ಲಿ ಬಂದೆ ಮೇಡಮ್ ಬದನೆಕಾಯಿ, ಅದು ಹಂಗೆ ಅಂದರೆ ಒಪ್ಪಿಸೋ ಥರ ಅನಿಸ್ತಾ ಇತ್ತು. ಇನ್ನೂ ಬೇಕು ಆ್ಯಕ್ಚುಲಿ. ಈಗ ಎಪಿಸೋಡ್ ನೀವೇನೋ ಒಂದು ಕೇಳಿದ್ರೆ ಗೊತ್ತಾ ಮೇಡಮ್ಗೆ, ಮೇಡಮ್ ಕೊಡ್ತೀರಾ 1 ಲಕ್ಷ, ಅದು ಸೆಕೆಂಡ್ರಿ. ಮಾಡಿದ್ರಿ, ಇನ್ನೂ ಬೇಕು, ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಖಂಡಿತ ಮಾಡ್ತೀವಿ. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿಗೆ. ಈ ಪಾಪಿ ಜನರ ಹಾಳು ದುನಿಯಾ ಜೀವಂತ ಸುಡುಗ. ಮಹೇಶಣ್ಣ ನಮಸ್ತೆ ಕನ್ನಡ. ನನ್ನ ಹತ್ರ 15 ರೂಪಾಯಿ 2 ಟೊಮೆಟೊ ಕನ್ನಡ. ಬಾ ಇಳಿ ಕೆಳಿಕೆ, ಬದುಕಕ್ಕೆ ನಂಬಿಕೆ ಬೇಕು. ಹೆಂಗ್ ಕಪ್ಪುಗಿದ್ದು ಹಳೆ ಬಟ್ಟೆ ಹಾಕೊಂಡ್ಬಿಟ್ರೆ ಎಲ್ಲ ಕಳ್ರ ಥರನೇ ಕಾಣಿಸ್ತಾರಲ್ವಾ? ಬಾ ಇಳಿ ಕೆಳಿಕೆ. ನಮ್ಮ ಹುಡುಗಿ, ಅಯ್ಯೋ ನಮ್ಮ ಹುಡುಗಿ ಇದ್ರೆ ನನಗೆ ನಿಮ್ಮ ಮೇಲೆ. ಮಹೇಶಣ್ಣ ಅವ್ರದ್ದು ನಂದು ಹಳೇದೊಂದು ಲವ್ ಸ್ಟೋರಿ ಇದೆ ಅಡ, ಹಾಕಣ ನಂದು ಅವ್ರದ್ದು ಲವ್ ಸ್ಟೋರಿ. ಅಯ್ಯಯ್ಯೋ, ಇಷ್ಟಕ್ಕೆ ಮುಗ್ದು ಹೋಗ್ಬಿಡ್ತಲ್ಲ ಸಾಂಗು. ನಾವು ಟಮಶನಿಗೆ ಹೋಗ್ಬಿಡ್ತೀನಿ. ನಿನ್ನ ಹೆಸರೇನು? ಮಿಂಚುನಾ? ಮಿಂಚು. ನಮ್ಮ ಕಡೆ ಮಳೆಗಾಲದಲ್ಲೆಲ್ಲ ಬರುತ್ತಲ್ಲ ಗುಡುಗು ಸಿಡ್ಲು ಮಿಂಚು, ಆ ಮಿಂಚುನಾ? ಚೆನ್ನಾಗೈತೆ, ಚೆಂದಾಗೈತೆ. ನನ್ನ ಹೆಸ್ರು ಹೆಂಗೆ ಗೊತ್ತಾ? ಶಿವು ಅಂತ. ನಮ್ಮೂರಲ್ಲೆಲ್ಲ ನನ್ನನ್ನು ಶಿವಲಿಂಗು ಅಂತಾರೆ. ಇವತ್ತು ಬೆಳಿಗ್ಗೆ ಏನಾಯ್ತು ಗೊತ್ತಾ? ಏನಾಯ್ತು? ನಮ್ಮವ್ವ ತೀರ್ಕೊಂಡ್ಬಿಟ್ಲು. ಫ್ಲ್ಯಾಶ್ ಬ್ಯಾಕ್ ಇದೆ, ಅಲ್ಲಿಗೆ ಹೋಗಿ ಹೇಳ್ತೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಡ, ಈ ಜಾಗ ಬಿಟ್ಟು ಬೇರೆ ಜಾಗ ಯಾವ್ದು ಇರ್ಲಿಲ್ವೇನಡ? ಯಾರನ್ನ ಉದ್ದಿರೋ ಜಾಗದಲ್ಲಿ ನಮ್ಮ ತಂದು ಉಣ್ತಾ ಇದೆಯಲ್ಲ, ಇದ್ಯಾವ ಸರ್? ನನ್ನ ಹತ್ರ 1 ರೂಪಾಯಿ ಕಾಸಿಲ್ಲ. ಅವ ಈಗ ಹೇಳಿ ಸರ್, ನಮ್ಮ ಅವನ ಕಿತ್ತಿದ್ದೀನಿ ಅಂತ ಆಗ್ಲಿದೆ ಹೇಳ್ತವನೆ. ಮೆತ್ತಗ್ ತೆಗೆಡ ನೋವಾಗ್ತದಣ. ಫ್ಲಾಶ್ ಬ್ಯಾಕ್ ಇಂದ ಆಚೆಗೆ ಬಂದೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಇವತ್ತು ಬೆಳಗ್ಗೆ ನಮ್ಮವ್ವ ತೀರ್ಕೊಂಡ್ಬಿಟ್ಲು. ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಹಂಗೆ ಸೀದಾ ಹಿಂಗೆ ನಡ್ಕೊತ ಬರ್ತಾ ಇದ್ದೆ. ನನ್ನ ಕಷ್ಟ ನಾ ಬೆಳಗಿದ್ದೆ ಯಾರ ಹತ್ರ ನಾನು ಹೇಳ್ಕೊಡೋದಾದ್ರೆ ಯಾರು ಕೇಳ್ತಾ ಇಲ್ಲ. ಈ ಬಂಡೆ ಹತ್ರ ಇಲ್ಲ ಈ ಮರದ ಹತ್ರ ಹೇಳ್ಕೊಂಡು ಕೊಡೋ ಅಂತ ಹೇಳೋದಂತ ಇದ್ರೆ ನನ್ನ ಕಷ್ಟ ಯಾರು ಕೇಳ್ತಾ ಇಲ್ಲ. ಮಹೇಶಣ್ಣ, ನಂದೊಂದೇ ಒಂದು ಆಸೆ,
ಆಸೆ ಸರ್. ನಂದೊಂದೇ ಒಂದು ಆಸೆ, ನಮ್ಮ 4 ವಾರಿ ಕಟ್ಟಿಸ್ಬೇಕಂತ. ನೀವು ಹೆಲ್ಪ್ ಮಾಡ್ತೀರಲ್ವಾ? ನಾನು ಅದಕ್ಕಾಗಿ ಆಸೆಯಿಂದ ಇಲ್ಲಿವರೆಗೂ ಬಂದೆ. ನೀವು ಹೆಲ್ಪ್ ಮಾಡಲ್ವಾ ಸರ್? ನೀವಾದ್ರೂ ಹೆಲ್ಪ್ ಮಾಡ್ತೀರಲ್ವಾ ಸರ್? ನೀವು ಮಾಡಲ್ವಾ? ಬೇಡ ಬಿಡಿ, ದುನಿಯಾ ಭಾರಿ ವಿಶಾಲವಾಗಿದೆ. ನಮ್ಮ ಗೋರಿ ಕಟ್ಸದ ಗೊತ್ತು ಬಿಡಿ. ಈ ಪಾಪಿ ಜನರ ಹಾಳು ದುನಿಯ ಜೀವಂತ महान खिलाड़ी गेम ವಾವ್, ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದೀರಾ. ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸ್ ನಮ್ಮ ಸೀನಿಯರ್ಸಿಗೆ ಹೇಗೆ ಇಷ್ಟ ಆಯಿತು ಅಂತ ಕೇಳೋಂಥ ಸಮಯ. ಸೊ ಮಹೇಶ್ ಸರ್, ನಿಮಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಪ್ರದೀಪ್ ಚೆನ್ನಾಗಿ ಮಾಡಿದೆ. ನಿಂದೇನು ಅಂದರೆ ಮಜಾ, ಆ ಸೆಂಟಿಮೆಂಟಿಂದ ರಪ್ ಅಂತ ಜಂಪ್ ಆಗೋತೀಯ ಕಾಮಿಡಿಗೆ, ಕಾಮಿಡಿಯಿಂದ ರಪ್ ಅಂತ ಸೆಂಟಿಮೆಂಟ್ ಜಂಪ್ ಆಗೋತೀಯ. ಚೆನ್ನಾಗಿ ಕ್ಯಾರಿ ಮಾಡಿದೆ. ಓಕೆ, ಸೆಂಟಿಮೆಂಟು ಅಂತ ಚೆನ್ನಾಗಿ ಮಾಡಲಿಲ್ಲ ಅಂತ ಚೆನ್ನಾಗಿ ಮಾಡಿದೆ. ನೀನು ಮಾಡ್ತೀಯ, ಇನ್ನೂ ಪ್ರಯತ್ನ ಪಟ್ಟರೆ ಪಕ್ಕ ಮಾಡ್ತೀಯ ಅನ್ಸೋದು ನನಗೆ. ಚೆನ್ನಾಗಿ ಮಾಡಿದೆ ನೀನು ಕಾಮಿಡಿನೂ ಚೆನ್ನಾಗಿ ಮಾಡಿದೆ, ಇಲ್ಲ ಅಂತಲ್ಲ, ಸೆಂಟಿಮೆಂಟು ಚೆನ್ನಾಗಿ ಮಾಡಿದೆ. ಈ ಪ್ಲೇ ಬಂದಂಗೆ ದುನಿಯಾ ಮೂವಿದಲ್ಲ, ದುನಿಯಾ ವಿಜರ್ದು ಆ ಸೆಂಟಿಮೆಂಟಲ್ಲಿ ಮೂವ್ ಆಗಿರೋ ಇನ್ನು ಚೆನ್ನಾಗಿ ಕ್ಯಾರಿ ಆಗಿರೋದು ನನ್ನ ಅನಿಸಿಕೆ. ನೀನು ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳ್ದಿಲ್ಲ. ಸ್ವಾಯಿಂಟ್ ಟಪಕ್ ಏನದು ಇವರು ನೋಡ್ದು ಜಂಪ್ ಆತಿಲ್ಲ ಹೆಂಗದ ನಮ್ಮ ಹುಡುಗಿ ನೋಡಿದ್ರೆ ಅದು ಚೆನ್ನಾಗಿ ಮಾಡಿದೆ, ಇಲ್ಲ ಅಂತಲ್ಲ. ಬಟ್ ಸಸ್ಟೇನಾಗಿ ಮಾಡಿದ್ರೆ ಚೆನ್ನಾಗಿರೋದು. ಬಟ್ ಡಿಡ್ ವೆಲ್, ಆಲ್ ದ. ಸೊ ಮಿಂಚು ಮ್ಯಾಮ್, ನಿಮಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಸೆಂಟಿಮೆಂಟಿಗೆ ಟ್ರಾವೆಲ್ ಆದ ಗೊತ್ತಾ, ಅದನ್ನು ಅವ್ನು ಕ್ಯಾರಿ ಮಾಡಿಬಿಟ್ಟಿದ್ರು. ನಮಗೆ ಇದು ಸ್ಟ್ಯಾಂಡಿಂಗ್ ಓವೇಷನ್ ಸಿಗ್ತಿತ್ತು ಅವನಿಗೆ. ಅವ್ನು ನಮ್ಮ ಎಮೋಷನ್, ಇನ್ನೇನು ಕಣ್ಣಲ್ಲಿ ನೀರು ಸುರಿತಿದೆ ಅನ್ನೋ ಅಷ್ಟರೊಳಗಡೆ ಆ ಎಮೋಷನಿಂದ ನಮ್ಮನ್ನು ಆಚೆ ಬರೆಸ್ಬಿಟ್ಟ ಅವನು. ಅದೇನಾದರೂ ಅವ್ನು ಕ್ಯಾರಿ ಮಾಡಿದ್ದ ಅಂದರೆ ನಿಜವಾಗ್ಲೂ ಸ್ಟ್ಯಾಂಡಿಂಗ್ ಓವೇಷನ್ ಸಿಗ್ತಿತ್ತು. ಸೊ ಅದು ಕರೆಕ್ಟಾಗಿ ಮಾಡ್ಕೋಬೇಕಾಗಿತ್ತು. ನೀನು ಒಂದು ಫ್ಲೋನಲ್ಲಿ ಹೋಗಬೇಕಾಗಿತ್ತು. ಸ್ಟಾರ್ಟಿಂಗ್ ಓಕೆ, ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ನೀನೇನು ಸ್ಪಾಂಟಾನಿಟಿ ತೊಗೊಂಡೆ, ಏನು ಕಾಮಿಡಿ ತೊಗೊಂಡೆ, ಅದೆಲ್ಲ ಓಕೆ. ಅದಾದಮೇಲೆ ಒಂದು ಎಮೋಷನ್ ಅಂತ ಹೋದಾಗ ಅದು ಫ್ಲ್ಯಾಶ್ ಬ್ಯಾಕು ಅದು ಇದು ಹಂಗೆ ಬರಬಾರ್ದಾಗಿತ್ತು. ಬಂದರೂ ಅದು ಕಾಮಿಡಿಯಾಗಿ ಕನ್ವರ್ಟ್ ಆಗಬಾರ್ದಾಗಿತ್ತು. ಸೊ ಅದೊಂದು ಮಿಸ್ಟೇಕ್ ಅನ್ನೋದೊಂದು ಬಿಟ್ಟರೆ ಪರ್ಫಾರ್ಮೆನ್ಸ್ ವೈಸ್ ಚೆನ್ನಾಗಿತ್ತು. ಅವ್ನು ನಿಮ್ಮನ್ನು ನೋಡಿದ ತಕ್ಷಣ ಸಾಯ್ಟ್ ಅಫಕ್ ಅಂತ ಆಗೋತಾನೆ. ಹೆಂಗೆ ಮಾಡಪ್ಪ ಇನ್ನೊಂದ್ಸಿರೋದು? ನಮ್ಮ ಹುಡುಗಿ ನೋಡಿದ್ರೆ ನನಗೆ ಒಂಥರ ಅದು ನಿಮ್ಮ ತಪ್ಪೋದು. ನಿಮ್ಮ ನೋಡಿದ ತಕ್ಷಣ ಹಂಗೆ ಜಂಪ್ ಆಗ್ಬಿಡ್ತಾನೆ. ಸರಿ ಕಣೋ, ನೀನು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಂದಾಗ ನಾನು ಇಲ್ಲಿರಲ್ಲ. ನನ್ನ ಮಾರ್ಕ್ಸ್ ನಿನಗೆ ಕಟ್. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ಮೇಡಮ್, ನೀವು ಇಲ್ಲ ಅಂದರೆ ನನಗೆ ಆಕ್ಟ್ ಮಾಡೋಕ್ಕೆ ಮೂಡ್ ಬರುತ್ತೆ. महान खिलाड़ी गेम ಇವನೇ ಫ್ಯೂಚರ್, ಇವನೇ ಪವರ್, महान खिलाड़ी गेम. ಕಂಗ್ರ್ಯಾಚುಲೇಷನ್ಸ್, ನೀವು ಸೇಫ್ ಝೋನ್ಗೆ ಹೋಗಿದ್ದೀರಾ ಆ್ಯಂಡ್ ನೀವು ಡೇಂಜರ್ ಝೋನ್ಗೆ ಹೋಗಿದ್ದೀರಾ. ಡೇಂಜರ್ ಝೋನ್ಗೆ ಹೋಗಿದ್ದೀನಿ ಅಂತ ಕೂಗಬೇಡಿ. ಸೊ ಮುಂದಿನ ವಾರ ಇನ್ನೂ ಸಕ್ಕದ ಪರ್ಫಾರ್ಮೆನ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇಷ್ಟೊತ್ತು ಎಮೋಷನಲ್ ಜರ್ನಿನೇ ನೋಡಿದ್ವಿ. ಈಗ ನಮ್ಮ ವೇದಿಕೆ ಮೇಲೆ ಬರ್ತಾ ಇರೋದು ಕಂಪ್ಲೀಟ್ ನಗುವಿನ ಹಬ್ಬ. ಕಾಮಿಡಿ ಕಿಂಗ್ ಶರಣ್ ಅವರ ನಟನೆಯ ಅದೇ ಅಧ್ಯಕ್ಷ. ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ? ಇವತ್ತು ನಮ್ಮ ಇಬ್ಬರು ಕಿಲಾಡಿಗಳು ಮುಖಾಮುಖಿ ಫೈಟ್ ಮಾಡೋದಕ್ಕೆ ಸಜ್ಜಾಗಿದ್ದಾರೆ. ಯಾರ ಪರ್ಫಾರ್ಮೆನ್ಸ್ ನಮ್ಮ ಸೀನಿಯರ್ಸ್ ಹಾಗೂ ಆಡಿಯನ್ಸ್ ಗಳನ್ನ ನಗ್ಸಿ ಫ್ಲಾಟ್ ಮಾಡುತ್ತೋ ಅಂತ ನೋಡೋ ಸಮಯ. ಲೆಟ್ಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್ ಬ್ಯೂಟಿಫುಲ್ ಸ್ಮೈಲಿ ಗೌಡ. ಅಂಡ್ ಅವರಿಗೆ ಮಸ್ತ್ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇರೋದು ಎನರ್ಜೆಟಿಕ್ ಪೂರ್ಣಿಮಾ ಪಾಟೀಲ್ ಆನ್ ಸ್ಟೇಜ್. ಇವನೇ ಫ್ಯೂಚರ್, ಇವನೇ ಪವರ್, महान खिलाड़ी गेम. ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ? Excuse me, Your Honor. According to the Indian Pencil Code. ಏನ? According to the Indian Pencil Code.
ಪೆನ್ಸಿಲ್ ಕೊಟ್ಟ ಯಾವ್ದು ನಮ್ಮ ಶರಣ್ ಸರ್ ತಗೊಂಡಿದ್ರೆ ಅದಕ್ಕೆ ನಾನು ತಗೋತಾ ಇದ್ದೀನಿ. ವಾಕೆ ನಿಮ್ಗೆ ಯಾರಿಗೂ ಇಂಗ್ಲೀಷ್ ಬರಲ್ಲ ಅನ್ಸುತ್ತೆ. ಕರೆಕ್ಟ್ ನಂಗೆ ಗೊತ್ತು ಮ್ಯಾಮ್. ಇಲ್ಲಿ ನೋಡಿ, ನಮ್ಮ ಹೆಣ್ಮಕ್ಳ ಮೇಲೆ ನಿರಂತರವಾಗಿ ಶೋಷಣೆ ನಡೀತಾನೇ ಇದೆ. ಇದ್ರ ವಿರುದ್ಧ ಧ್ವನಿ ಎತ್ತೋ ಕಾಲ ಈಗ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತಿದ್ರು ಆಗ, ಆದ್ರೆ ಈಗ ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಏನ? ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ ಸರ್. ಗೊತ್ತಾಯ್ತು, ಕೊನೆಯದು ಹೆಣ್ಣು ಸಂಸಾರದ ಹುಣ್ಣು ಅಂತಿದ್ದಾರೆ. ಅದು ಲಾಸ್ಟು ಹುಣ್ಣು ಅಂತಿದ್ದಾರೆ. ಅದು 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 ಹಾ ಸರ್, ಹುಣ್ಣು ಹುಣ್ಣು ಸರ್. ಹುಣ್ಣು ಹುಣ್ಣು ಹಸುನಲ್ಲಿ ಇರುತ್ತೆ, ರಕ್ತ ಇರುತ್ತೆ, ಆ ಥರ ಹುಣ್ಣು ಅದು ಸರ್. ನೇ ಬರುತ್ತಲ್ವಾ? ಹುಣ್ಣೆ ಹುಣ್ಣು, ಇದು ಹುಣ್ಣು ಸರ್. ಅರ್ಥ ಆಯ್ತು. ಅದು ಚೆನ್ನಾಗಿದೆ ಅಲ್ವಾ ಸರ್? ಚೆನ್ನಾಗಿದೆ. ಹಾ, ತುಂಬಾ ಚೆನ್ನಾಗಿದೆ. ನಿಮ್ ಡಬ್ಬಿಗೆ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ತೋರಿಸ್ತೀನಿ. ಇದ್ರ ವಿರುದ್ಧ ಗಂಡಸು ಯಾರು ಇಲ್ವಾ? ನಿಲ್ಸು ಹಾ, ಇಲ್ಲಿ ಯಾರು ಇಲ್ಲ ಅನ್ಸುತ್ತೆ, ಬಿಟ್ಟಾಕಿ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಬಿಟ್ಬಿಡ್ತೀವಾ? ಸ್ಕೂಲ್ಗೆ ಹೋಗ್ತಿರೋ 18 ವರ್ಷದ ಹುಡುಗಿನ ಕರ್ಕೊಂಡೋಗಿ ಮದ್ವೆ ಮಾಡ್ತಾ ಇದ್ದಾರೆ. ಈಗಲೇ ನಿಮ್ಮ ಬೆಟಾಲಿನ ಕರ್ಕೊಂಡೋಗಿ ಈ ಮದ್ವೆ ನಿಲ್ಲಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೋಗಿ ಸುಮ್ಮನೆ ಯಾಕೆ ಕೂತಿದ್ದೀರಾ? ಈ ಮದ್ವೆ ನಿಲ್ಸೋಗಿ. ನಾವು ಹೋದ್ರೆ ನಿಮ್ಗೆ ಜಜ್ಮೆಂಟ್ ಯಾರು ಕೊಡ್ತಾರೆ? ಅಲ್ವಾ? ಬೇಡ, ಕೂತ್ಕೊಳ್ಳಿ. ಹಾ, ನೀವು ಈಗ ಹೋಗಲ್ಲ ಅನ್ಸುತ್ತೆ. ನಾನು ನಿಮ್ಮ ಮೇಲಧಿಕಾರಿ ಹತ್ರ ಹೋಗ್ಬೇಕಾಗುತ್ತೆ. ಹಾ, ಗುಣವಂತ ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್. ಸೂರ್ಯ ಹುಟ್ಟೋದು ಬೆಳಗ್ಗೆ, ಹುಡ್ತವ್ರೆಲ್ಲ ಇರ್ತಾರ ಬೆಳ್ಳಗೆ. ಆದ್ರೂ ನೀವು ನನ್ನ ಮಾತು ಕೇಳಿಸ್ಕೊಳ್ಳಿ ಮೆಲ್ಲಗೆ. ತಪ್ಪು ಮಾಡ್ದವ್ರನ್ನ ಹಾಕಿ ಗಲ್ಲಿಗೆ. ಯುವರ್ ಆನರ್, ಯುವರ್ ಆನರ್, ಯುವರ್ ಆನರ್. ಡೈಲಾಗ್ ಮಾಡ್ತೇನೋ? ಖಂಡಿತ ಮೇಡಮ್, ಅದು ಮೇನೇಜ್ ಮಾಡ್ತೀನಿ. ಯುವರ್ ಆನರ್, ಬಟ್ಟೆ ಹೊಲಿಯೋಕೆ ಬೇಕು ಸೂಜಿ ದಾರ, ಬಟ್ಟೆ ಹೊಲಿಯೋಕೆ ಬೇಕು ಸೂಜಿ ದಾರ, ಸೋನ ಪಳಗ್ಸಕ್ ಬೇಕು ಮೂಗು ದಾರ. ಅಣ್ಣೂರ್ ಸಿನಿಮಾ ಸಾಕ್ಷಾತ್ಕಾರ, ತಪ್ಪು ಮಾಡಿಲ್ಲ ನನ್ನ ಕಕ್ಷಿದಾರ. ಅಷ್ಟೇ ಮ್ಯಾಮ್. ಮುಗಿತಾ? ಬಾಯ್ ಬಾಯ್. ವಿಷ್ಣು ಸರ್ ಸಿನಿಮಾ ಮುತ್ತಿನ ಹಾರ, ಸ್ಮೈಲಿ ಹಾಕಿಲ್ಲ ಉಡ್ದಾರ. ಸೊ ತುಂಬಾ ಚೆನ್ನಾಗಿ ವಾದ ಮಾಡಿದಿರ. ನಿಮ್ಮ ವಾದ ನಮ್ಮ ಸೀನಿಯರ್ಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳೋಣ. ಸೊ ಮಿಂಚು ಮ್ಯಾಮ್, ಇವ್ರ ವಾದ ನಿಮ್ಗೆ ಎಷ್ಟು ಇಷ್ಟ ಆಯ್ತು? ಎಲ್ಲೋ ಆ್ಯಕ್ಟಿಗೆ ಸ್ಪೇಸ್ ಇರಲಿಲ್ಲ, ಬರೀ ಡೈಲಾಗ್ ಮೇಲೆ ಸ್ಕಿಟ್ ನಿಂತಿತ್ತು. ಬಟ್ ಇನ್ನು ಬೆಟರ್ ಸೆಲೆಕ್ಷನ್ ಮಾಡಬಹುದಿತ್ತು ನೀವು, ಅಥವಾ ಬೆಟರ್ ಆಗಿ ಏನಾದರೂ ಜಾಯಿನ್ ಮಾಡಿಕೊಂಡು, ಅಂದರೆ ಇನ್ನೂ ಏನಾದರೂ ಪಂಚಸ್ಗಳು ಬೇಕಾಗಿತ್ತು. ಓಕೆ ಪರ್ಫಾರ್ಮೆನ್ಸ್, ಆ್ಯಕ್ಟಿಗಾಗಿ ಎಲ್ಲೂ ಜಾಗ ಇರಲಿಲ್ಲ, ಬಟ್ ಓಕೆ ಮಹೇಶ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಚೆನ್ನಾಗಿ ಮಾಡಿದ್ರಿ ಅಂತ ಹೇಳೋನೋ ಚೆನ್ನಾಗಿ ಮಾಡಲಿಲ್ಲ ಅಂತ ಹೇಳೋನೋ ದೇವಣ್ಣ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಲಾಸ್ಟ್ ನೀವು ಮೆಗಾ ಆಡಿಷನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರಿ ಲೇಡಿ ಗೆಟಪಲ್ಲ, ಈಗೂ ಮಾಡಿದ್ರಿ. ಬಟ್ ಸ್ಕಿಟ್ಟಲ್ಲಿ ನೀವು ತಗೊಂಡಿದ್ದು ತಪ್ಪಿದೆಯೋ ನಂಗೆ ಗೊತ್ತಿಲ್ಲ. ಬಟ್ ಸ್ಪೇಸ್ ಎಲ್ಲೂ ಅನಿಸ್ಲಿಲ್ಲ. ನೀವು ನಿಮ್ಗೇನು ಕೊಟ್ಟಿದ್ದೀರೋ ಪ್ರಯತ್ನ ಪಟ್ಟಿದ್ರಿ, ಅವ್ರು ಮಾಡಿದ್ನ ಮಿಮಿಕ್ ಮಾಡಿದ ಥರ ಅನಿಸ್ತು ಅಷ್ಟೇ. ಓಕೆ, ಅಂದರೆ ನೀವು ಚೆನ್ನಾಗಿ ಮಾಡಲಿಲ್ಲ, ಅದೇ ಹೇಳಿದ್ದು, ನಾನು ಚೆನ್ನಾಗಿ ಮಾಡಿದ್ರಿ ಅಂತ ಹೇಳೋ ಮಾಡಲಿಲ್ಲ ಅಂತ ಹೇಳೋ ಗೊತ್ತಾಗ್ತಿಲ್ಲ. ಡಿಡ್ ವೆಲ್, ಪ್ರಯತ್ನ ಪಡಿ ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ಪರ್ಫಾರ್ಮರ್ ಬರುವಂತ ಸಮಯ. ಥ್ಯಾಂಕ್ ಯು. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿ. ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ? ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್, ಅಕಾರ್ಡಿಂಗ್ ಟು ಇಂಡಿಯನ್ ಪೆನ್ಸಿಲ್ ಕೋಡ್, ನಿಮ್ಗೆ ಯಾರಿಗೂ ಇಂಗ್ಲಿಷ್ ಬರಲ್ಲ ಅಲ್ವಾ? ನೋಡಿ ಸರ್, ಇದು ಕೋರ್ಟ್ ಅಲ್ಲ, ಆದ್ರೆ ನಾನ್ ಲಾಯರ್. ನೀವು ಮಧ್ಯೆ ಬಾಯಿ ಹಾಕಬೇಡಿ, ನಾನು ಎಲ್ಲ ಮರ್ತೋಗ್ತೀನಿ. ಯುವರ್ ಆನರ್, ಹೆಣ್ಣು ಮಕ್ಕಳ ಶೋಷಣೆ ನಿರಂತರವಾಗಿ ನಡೀತಾನೇ ಇದೆ. ಅದ್ರ ವಿರುದ್ಧ ಹೋರಾಡುವಂತ ಕಾಲ ಈಗ ಕೂಡಿ ಬಂದಿದೆ ಸರ್, ಈಗ ಕೂಡಿ ಬಂದಿದೆ. ಹೆಣ್ಣು ಸಂಸಾರದ ಕಣ್ಣು ಅಂತ ಇದ್ರು ಆಗ, ಹೆಣ್ಣು ಸಂಸಾರದ ಹುಣ್ಣು ಅಂತ ಇದ್ದಾರೆ ಈಗ. ಒಂದು ಸುಂದರ ಸಂಸಾರ ನಡೆಸೋದಕ್ಕೆ ಗಂಡಿಗೆ 21 ವರ್ಷ, ಹೆಣ್ಣಿಗೆ 19 ವರ್ಷ ಅಂತ ಕಾನೂನು ಇದೆ ಅಲ್ವಾ ಸರ್?
ಆದ್ರೆ ನಮ್ಮ ಹಳ್ಳಿಲಿ ಏನ್ ನಡೀತಾ ಇದೆ ಸರ್, ಏನ್ ನಡೀತಾ ಇದೆ? 16 ವರ್ಷದ ಹುಡುಗಿನ ಕರ್ಕೊಂಡು ಹೋಗಿ ಸ್ಕೂಲ್ಗೆ ಹೋಗಂತ ಹುಡುಗಿನ ಕರ್ಕೊಂಡು ಹೋಗಿ ಮದ್ವೆ ಮಾಡ್ತಾ ಇದ್ದಾರೆ. ಅದು ಯಾರು ಗೊತ್ತಾ? ನಮ್ಮ ಮಿಂಚು. ಇದ್ರ ವಿರುದ್ಧ ಹೋರಾಡೋ ಗಂಡಸು ಯಾರು ಇಲ್ವಾ? ನಾನ್ ಸುಮ್ಕೂರೋ ಮಗ ಅಲ್ಲ ಸರ್. ನೀವ್ ಹೇಳ್ತಿದ್ದೀರಾ ಈಗಿನ ಹುಡುಗಿಯರು ಜಾಂಡ್ರು ಪೆದ್ರಲ್ಲ ಅಂತ. ಆದ್ರೆ ನಮ್ಮ ಮಿಂಚು ನಿಜವಾಗ್ಲೂ ಪೆದ್ದಿ ಸರ್, ಪೆದ್ದಿ. ಸ್ಕೂಲ್ 3 ದಿನ ರಜಾ ಸಿಗುತ್ತೆ ಅಂತ ಹೇಳಿ ಈ ಮದ್ವೆಗೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ ಸರ್, ನಿಮ್ಮ ಬೆಟಾಲಿಯನ್ನ ಕರ್ಕೊಂಡು ಈ ಮದ್ವೆ ನಿಲ್ಲಿಸಿ ಸರ್, ಮದ್ವೆ ನಿಲ್ಲಿಸಿ ಸರ್. ಇನ್ನು ಯಾಕೆ ಕೂತಿದ್ದೀರಾ? ಹೋಗಿ ಸರ್, ಮದ್ವೆ ನಿಲ್ಲಿಸಿ. ಈಗಲೇ ಹೋಗ್ಬೇಕಾ? ಹೌದು ಸರ್, ಹೋಗ್ಲೇಬೇಕು. ಅಲ್ಲ, ನಿಮ್ಮನ್ನ ಕರ್ಕೊಂಬರಕ್ ನಾನು ಹೋಗ್ಬೇಕಂತೆ. ನೀವು ಹೋಗಿ ಹೋಗಿ, ನೀವು ಇಲ್ಲೇ ಇದ್ದೀರಲ್ಲ. ಸರ್ ನಾನು ಹೋಗ್ತೀನಿ, ನೀವು ಬನ್ನಿ. ಸರ್ ನೀವು ಹೋಗಿಲ್ಲ ಅಂದ್ರೆ ನಾನು ಸೀದಾ ಕಮಿಷನರ್ ಆಫೀಸರ್ಗೆ ಹೋಗ್ತೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಸೂರ್ಯ ಹುಟ್ಟೋದು ಬೆಳಿಗ್ಗೆ, ಹುಟ್ಟಿರ್ತಾರ ಎಲ್ರು ಬೆಳ್ಳಿಗೆ. ನಾನ್ ಮಾತಾಡೋದನ್ನ ಕೇಳಿಸ್ಕೊಟ್ಟು ಎಲ್ಲಿಗೆ? ತಪ್ಪು ಮಾಡಿದವ್ರನ್ನ ಹಾಕಿ ಗಲ್ಲಿಗೆ. ಯುವರ್ ಆನರ್, ಬಟ್ಟೆ ಹೊಲಿಯೋದಕ್ಕೆ ಬೇಕು ಸೂಜಿ ದಾರ. ಏನ್ ಹೇಳಿ? ಬಟ್ಟೆ ಹೊಲಿಯೋದಕ್ಕೆ ಬೇಕು ಸೂಜಿ ದಾರ, ಹಸುನ ಪಳಗಿಸೋದಕ್ಕೆ ಬೇಕು ಮೂಗದಾರ. ಅಣ್ಣಾವ್ರ ಸಿನಿಮಾ ಸಾಕ್ಷಾತ್ಕಾರ. ಯಾವ ತಪ್ಪು ಮಾಡಿಲ್ಲ ನನ್ನ ಕಕ್ಕಿ ದಾರ. ದ್ಯಾಟ್ಸ್ ಆಲ್ ಯುವರ್ ಆನರ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಮಹೇಶ್ ಸರ್, ನಮ್ಮ ಪೂರ್ಣಿಮಾ ಪಾಟೀಲ್ ಅವರ ವಾದ ಹೇಗೆ ಅನಿಸ್ತು ನಿಮಗೆ? ಪೂರ್ಣಿಮಾ ಪಾಟೀಲ್ ಅವರೇ, ಕಿಟ್ಟೆ ಅಡ್ಜಸ್ಟ್ ಆಗಲಿಲ್ಲ ನಿಮಗೆ ಅನ್ಸುತ್ತೆ. ಏನು ಆ್ಯಕ್ಟಿಂಗ್ ಮಾಡಿದ್ರಿ ಅಂತ ಅನಿಸ್ಲೇ ಇಲ್ಲ ಇದರಲ್ಲಿ. ಅಲ್ಲ, ಸೀರಿಯಸ್ ಇಷ್ಟ ಆಗಲಿಲ್ಲ. ಅಂದರೆ ನೀವು ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಇಲ್ಲ ಒಪ್ಪಿಸ್ತಾ ಇದ್ದೀರಾ ಅನ್ನೋ ರೇಂಜಲ್ಲಿತ್ತು. ತೀರಾ ವೀಕ್ ಇತ್ತು ಅನಿಸ್ತು. ಟ್ರೈ ಚೆನ್ನಾಗಿ ಮಾಡಿ. ಓಕೆ ಮಿಂಚು ಮ್ಯಾಮ್, ನಿಮ್ಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಆ್ಯಕ್ಟಿಂಗಿಗೆ ಆಪ್ಟೇ ಅಲ್ಲ ಇದು. ಸೊ ನಿಮ್ಮ ಮೆಂಟರ್ಗೆ ಹೇಳ್ಬಿಟ್ಟು ಚೇಂಜ್ ಮಾಡಿಸ್ಕೋಬಹುದಿತ್ತಲ್ಲ. ಸೊ ಸೆಲೆಕ್ಷನ್ನೇ ರಾಂಗು. ಸೊ ನೋಡೋಣ ಏನಾಗುತ್ತೆ. ನಿಮ್ಮ ಅಪೋನೆಂಟ್ನ ಕಲಿಯುವಂಥ ಸಮಯ. ಸ್ಮೈಲ್ ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮಹಾನ್ ಕಿಲಾಡಿ ಗೇಮ್. ಈಗ ನಿಮ್ಮಿಬ್ರಿಗೂ ಡೇಂಜರ್ ಸಿಕ್ಕಿದೆ. ಸೊ ಮುಂದಿನ ವಾರ ಇನ್ನೂ ಸಕ್ಕದಾಗಿ ಪರ್ಫಾರ್ಮೆನ್ಸ್ ಮಾಡಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಈಗ ನಮ್ಮ ವೇದಿಕೆಯಲ್ಲಿ ಮೂಡಿ ಬರ್ತಿರೋದು ಕೇವಲ ಆಕ್ಷನ್ ಹಾಗೆ ಕಾಮಿಡಿ ಸೀನ್ಗಳಲ್ಲ, ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ತರಿಸುವಂತಹ, ಹೃದಯ ಮುಟ್ಟುವಂತಹ ಒಂದು ಕತೆ. ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟಿ ಶ್ರುತಿ ಅವರ ನಟನೆಯ ಪ್ರತಿಯೊಬ್ಬರ ಮನಗೆದ್ದ ಒಂದು ಎಮೋಷನಲ್ ಸೂಪರ್ ಹಿಟ್ ಮೂವಿ, ಅದೇ ಕರ್ಪೂರದ ಗೊಂಬೆ. ತಬ್ಬಲಿಗೆ ತಬ್ಬಲಿಯ ತವರಿದೆಯ ಕಳುವೆ. ಒಂದೇ ಸಿನಿಮಾ, ಒಂದೇ ರೀತಿಯ ಎಮೋಷನಲ್, ಆದರೆ ಈ ಭಾವನೆಗಳನ್ನು ಮಹಾಪೂರ್ವದಲ್ಲಿ ಸೀನಿಯರ್ ಮನ್ಸ್ನ ಗೆಲ್ಲೋದು ಯಾರು ಅನ್ನೋದೇ ಇವತ್ತಿನ ಕಾಂಪಿಟೇಷನ್. ಲೆಟ್ಸ್ ವೆಲ್ಕಮ್ ಆನ್ ಟು ದಿ ಸ್ಟೇಜ್ ದಿ ಟ್ಯಾಲೆಂಟೆಡ್ ದಯಾನಾ. ಅಂಡ್ ಅವರಿಗೆ ಸರಿಸಾಟಿಯಾಗಿ ಕಾಂಪಿಟೇಷನ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಶಾರದಾ ಆನ್ ಸ್ಟೇಜ್. ಬಲೆ ಜೋರ ಚಪ್ಪಾಳೆ. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿ ಗೇಮ್. ಬಿಟ್ಟು ಏನಿದೆ, ನೀನೇ ಬದುಕಾಗಿದೆ. ಯಾರ್ ನೀನು? ನನ್ನ ತಂಗಿ ನೋಡಿ ಯಾಕೆ ಕಳ್ತಿದ್ಯಾ? ನಿನಗೂ ನಮಗೂ ಏನ್ ಸಂಬಂಧ ಅಂತ? ಏನು ನಮ್ಮನ್ನ ನೋಡಕ್ ಬಂದ್ಯಾ? ಯಾವತ್ತೂ ಇಲ್ದೇ ಇರೋ ಮಕ್ಳ ಮೇಲಿನ ಪ್ರೀತಿ ಇವತ್ತೇನಪ್ಪ ಅಂತದ್ದು? ನಾವಿಬ್ರು ಅಪ್ಪ ಅಂತ ನಿನ್ನ ಹತ್ರ ಓಡ್ ಬಂದಾಗ ಕಾಲ ಚಾರ್ಸ್ ಒದಿತಿದ್ಯಲ್ಲ, ಹಾಗೆಲ್ಲೋಗಿತ್ತಪ್ಪ ಈ ನಿನ್ ವಾತ್ಸಲ್ಯ? ಮಾತ್ಗೂ ಹೆಣ್ಮಕ್ಳು ದರಿದ್ರದವ್ರು ಅಂತ ಬೀದಿಗೆಲ್ದು ಬಿಸಾಕ್ತಿದ್ಯಲ್ಲ, ಹಾಗೆಲ್ಲೋಗಿತ್ತಪ್ಪ ಈ ನಿನ್ ಮಮತೆ? ಎಲ್ಲಾನು ನಾಶ ಮಾಡ್ದೆ,
ಎಲ್ರನ್ನೂ ಬಲಿ ತಕೊಂಡೆ, ನನ್ನ ಒಬ್ಬಳನ್ನ ಯಾಕೆ ಉಳಿಸಿದ್ಯಾ? ಬಾ, ನನ್ನ ಬಲಿ ತಕೋಬಿಡು. ಏನು ತಿಳಿದಿರೋ ವಯಸ್ಸಲ್ಲಿ ಬಟ್ಟ ಬಯಲಲ್ಲಿ ಬೀಸೋ ಬಿರುಗಾಳು ಮಧ್ಯೆ ಪುಟ್ಟ ದೀಪದಂತಿದ್ದ ನನ್ನ ತಂಗಿ ಬಹಳ ಹಾಳಾಗದೆ ಇರ್ಲಿ ಅಂತ ಬೊಕ್ಸೆ ಮುಚ್ಚಿಟ್ಟು ಕಾಪಾಡ್ದೆ. ಆದ್ರೆ ನೀನು ಒಂದು ಕ್ಷಣದಲ್ಲಿ ಬಂದು ಹಾಳು ಮಾಡ್ಬಿಟ್ಟಿಯಲ್ಲೋ ಪಾಪಿ, ಒಂದು ಕ್ಷಣದಲ್ಲಿ ಹಾಳು ಮಾಡ್ಬಿಟ್ಟೆ. ನಾನು ನನ್ನ ತಂಗಿ ಎರಡು ದೇಹ ಒಂದು ಜೀವದ ತರ ಇದ್ವಿ. ಇವತ್ತು ನಾನು ಯಾರಿಗೋಸ್ಕರ ಬದುಕ್ಲಿ? ನನ್ನ ಜೀವನ ಜ್ಯೋತಿ ಯಾರೋದ್ಮೇಲೆ ನಾನು ಬದುಕಿದ್ದೇನ್ ಪ್ರಯೋಜನ ಮಾವ? ನಾನು ಬದುಕಿದ್ದೇನ್ ಪ್ರಯೋಜನ? ಯಶುಮ ಎದ್ದೇಳು, ಯಶುಮ ಎದ್ದೇಳು, ಯಶುಮ. ಕರುಳಿನ ಗೆಳತಿಯೇ, ತಾಯಿಲ್ಲದ ತವರಿಗೆ ನಿಜವಿಲ್ಲಿ ಗುರುತೇನು ಬಂತಿಲ್ಲಿ. ತಬ್ಬಲಿಗೆ ಈ ತಬ್ಬಲಿಯ ತವರಿದೆ ಯಾಕಳುವೆ. ದಯಾನ ಅವ್ರಿಗೆ ಹೇಳಬೇಕು ಅಂದರೆ ಇದು ಕಣ್ಣಲ್ಲಿ ನೀರು ಬರ್ಸುವಂತಹ ಪರ್ಫಾರ್ಮೆನ್ಸ್. ನಮ್ಮ ಮಿಂಚು ಮ್ಯಾಮ್ ಅವರು ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು. ಅವ್ರನ್ನೇ ಕೇಳ್ಬಿಡೋಣ ಹೇಗಿತ್ತು ಅಂತ. ಮಿಂಚು ಮ್ಯಾಮ್, ಹೇಗಿತ್ತು ಈ ಪರ್ಫಾರ್ಮೆನ್ಸ್? ಆ್ಯಕ್ಚುಲಿ ಈ ಇನ್ವಾಲ್ವ್ ಆಗ್ತಾ ಇದ್ವಿ, ಇನ್ನೊಂದು ಸ್ವಲ್ಪ ಲೆಂತ್ ಇರಬೇಕಾಗಿತ್ತು, ಬೇರೆ ಬೇರೆ ಸೀಕ್ವೆನ್ಸ್ಗಳನ್ನೂ ತಗೋಬಹುದಾಗಿತ್ತು. ಬಟ್ ಪರ್ಫಾರ್ಮೆನ್ಸ್ ಅಂತ ಬಂದರೆ ಚೆನ್ನಾಗಿತ್ತು. ಥ್ಯಾಂಕ್ ಯು. ಸೊ ಸಿದ್ದು ಬ್ರೋ, ನಿಮ್ಗೆ ಹೇಗೆ ಅನ್ನಿಸ್ತು ಈ ಪರ್ಫಾರ್ಮೆನ್ಸ್? ಡಯಾನ ಅವರೇ ನಮಸ್ತೆ. ನಿಮ್ಮಲ್ಲಿ ರಿಯಲ್ ಎಮೋಷನ್ಸ್ ಕಾಣಿಸ್ತಾ ಇತ್ತು. ಆ ಗ್ಲಿಟರ್ ನಿಮ್ಮ ಕಣ್ಣಲ್ಲಿ ಏನಿತ್ತು, ಲಿಟ್ರಲಿ ಆ ಲೈಟಿಗೆ ಅದು ಇದು ಒಡಿಯೂಸೆ ರಿಫ್ಲೆಕ್ಟ್ ಆಗ್ತಿದೆ. ಸೊ ಇಲ್ಲಿ ನೀವು ಆ್ಯಕ್ಟ್ ಮಾಡ್ಬೇಕಾದ್ರೆ ಅನ್ಸಿದ್ದೇನೆಂದರೆ ದಟ್ ವಾಸ್ ರಿಯಲ್ ಎಮೋಷನ್ ಅಂತ. ಹೌದು, ಅಲ್ಲೊಂದು ಬೊಂಬೆ ಇತ್ತು, ನೀವು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡ್ತಿದ್ರಿ, ಹೌದು. ಬಟ್ ಆದ್ರೂ ಆ ರಿಯಲ್ ಎಮೋಷನ್ಸೇ ಜನಕ್ಕೆ ಕನೆಕ್ಟ್ ಆಗೋಕ್ಕೆ ಸಾಧ್ಯ ಆಗೋದು. ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಅಥವಾ ಒಂದು ವೇದಿಕೆ ಆಗಿರ್ಬೋದು. ಸೊ ರಿಯಲ್ ಎಮೋಷನ್ಸ್ನ ಎಮೋಟ್ ಮಾಡಿದ್ದೀರಾ. ಆ ಒಂದು ಸೀಕ್ವೆನ್ಸಲ್ಲಿ ನಾವು ಕಳೆದೋಗೋ ಥರ ಮಾಡಿದ್ದೀರಾ. ಆ್ಯಂಡ್ ಆ್ಯಸ್ ಮಿಂಚು ಟೋಲ್ಡ್, ಇನ್ನೂ ಸ್ವಲ್ಪ ಇರಬೇಕಾಗಿತ್ತು. ಈ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಲ್ಲ, ಸ್ವಲ್ಪ ಇರಲಪ್ಪ ಅಂತ ಅನಿಸ್ತು. ತುಂಬ ಚೆನ್ನಾಗಿ ನಟಿಸ್ತೀರಾ, ತುಂಬ ಸಹಜವಾದ ಒಂದು ಅಭಿನಯ ಇದೆ ನಿಮಗೆ. ತುಂಬ ಒಳ್ಳೆಯದಾಗಲಿ. ಈಗಲೂ ಎಮೋಷ್ನಲ್ ಫೀಲ್ ಆಗ್ತಿದ್ರೆ ಯಾಕೆ, ಏನಾಯಿತು? ಫೈನ್? ಎಸ್ ಸರ್. ಫೈನ್. ನೀರು ಬೇಕಾ ನಿಮಗೆ? ಶೋರ್ ಇಲ್ಲ, ಬಟ್ ಸಮ್ಟೈಮ್ಸ್ ಹಂಗೆ ಆಗುತ್ತೆ. ಇವಾಗ ನನಗೂ ಒಂದೆರಡು ಸಿನಿಮಾಗಳಾಗಿದೆ. ಒಂದು ಶಾರ್ಟಲ್ಲಿ ಅಳಬೇಡ ಅಂತ ಹೇಳಿದರು, ಬಟ್ ಆ ಶಾರ್ಟಲ್ಲಿ ನಾನು ಸಾಯ್ತೀನಿ. ಅಳಂಗಿರಲಿಲ್ಲ. ಆ ಶಾರ್ಟ್ ಕಟ್ಟಾದ್ಮೇಲೆ ಹೋಗಿ ಸುಮ್ಮನೆ ಅಳ್ತಾ ಇದ್ದೀನಿ, ಏನಕ್ಕೆ ಅಂತ ಗೊತ್ತಿಲ್ಲ. ಸಮ್ಟೈಮ್ಸ್ ಆಗುತ್ತೆ ಅದು ಅನ್ನೋಯಿಂಗ್ಲಿ ಎಮೋಷನ್ಸ್, ಅದು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಬಟ್ ಸೀರಿಯಸ್ಲಿ ವಾಟ್ ಎವರ್ ನೀವೇನು ಮಾಡಿದ್ರೆ ತುಂಬ ರಿಯಲ್ ಅನಿಸ್ತು ನನಗೆ. ಆಲ್ ದಿ ಬೆಸ್ಟ್. ಸೊ ಮಹೇಶ್ ಸರ್, ಹೇಗಿತ್ತು ನಮ್ಮ ದಯಾನ ಅವರ ಪರ್ಫಾರ್ಮೆನ್ಸ್? ದಯಾನ ಅವರೇ, ಎಸ್ ಸರ್. ನನಗೆ ಲಾಸ್ಟ್ ಪರ್ಫಾರ್ಮ್ ಮಾಡಿದ್ರಲ್ಲ, ಅದು ತುಂಬ ಅದ್ಭುತ ಅನಿಸ್ತು. ಇವತ್ತು ಚೆನ್ನಾಗಿ ಮಾಡಿದ್ರಿ. ಇನ್ನು ಡೆಪ್ತು ಹೋಗ್ಬೋದಿತ್ತು. ನೀವು ಪರ್ಫಾರ್ಮ್ ಮಾಡಿದ್ರಿ, ಇಲ್ಲ ಅಂತಲ್ಲ, ಇನ್ನು ಡೆಪ್ತು ಹೋಗ್ಬೋದಿತ್ತು. ಇನ್ನು ಮಾಡ್ತೀರಾ ಅಂದಾಗ ಆ್ಯಕ್ಟ್ ಇದಾಗೋಯ್ತು. ಮತ್ತು ಆ ಸಾಂಗಲ್ಲೇ ಹೊರಟೋದ್ರಿ ನೀವು. ಲಾಸ್ಟಲ್ಲೇ ಸಾಂಗ್ ಇದೆಯಲ್ಲ, ಆ ಸಾಂಗಲ್ಲಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನಿಮಗೆ ಒಳ್ಳೆ ಕಮೆಂಟ್ಸೇ ಸಿಕ್ಕಿದೆ. ಆಪೋನೆಂಟ್ ಹೇಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡಬೇಕು ಅಲ್ವಾ? ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿಗೆ. ಯಾರು ನೀನು? ನನ್ನ ತಂಗಿ ನೋಡಿ ಹಾಕೊಳ್ತಾ ಇದ್ದೀಯಾ? ನಿನಗೂ ನಮಗೂ ಏನ್ ಸಂಬಂಧ ಅಂತ? ಏನು ನಮ್ಮನ್ನ ನೋಡಕ್ ಬಂದೀಯಾ? ಯಾವತ್ತೂ ಇಲ್ದಿರೋ ಮಕ್ಕಳ ಮೇಲಿನ ಪ್ರೀತಿ ಇವತ್ತೇನಪ್ಪ ಅಂತದ್ದು? ಮಾತಿಗೂ ಹೆಣ್ಮಕ್ಳು ಹುಟ್ಟಿದ್ರೆ ದರಿದ್ರ ದರಿದ್ರ ಅಂತ ಮನೆಯಿಂದ ಹೊರಗಾಗ್ತಿದ್ಯಲ್ಲ, ಅವಾಗೆಲ್ಲೋಗಿದ್ದಪ್ಪ ಈ ನಿನ್ ಪ್ರೀತಿ? ನಾವಿಬ್ರು ಅಪ್ಪ ಅಂತ ನಿನ್ನ ಹತ್ರ ಬಂದಾಗ ನಮ್ಮನ್ನ ಕಾಲಿಂದ ಜಾರ್ಜ್ ಓದುತ್ತಿದೆಯಲ್ಲ, ಅವಾಗೆಲ್ಲೋಗಿದ್ದಪ್ಪ ಈ ನಿನ್ ಮಮತೆ? ಏನು
ತಿಳಿದಿರೋ ವಯಸ್ಸಿನಲ್ಲಿ ಎಲ್ಲಾನೂ ಕಳ್ಕೊಂಡೆ, ಎಲ್ರೂ ಬಲಿ ತಗೊಂಡೆ. ಇನ್ನ ನನ್ನನ್ನು ಯಾಕೆ ಉಳಿಸಿದ್ಯಪ್ಪ? ಅಪ್ಪ ಅಪ್ಪ, ನನ್ನ ಬಲಿ ತಗೋ. ನನ್ನ ಜೀವ, ನನ್ನ ತಂಗಿನೇ ಹೋದ್ಮೇಲೆ ನಾನು ಯಾರಿಗೋಸ್ಕರ ಬದುಕಿರ್ಲಿ? ನಾನು ಯಾತಕ್ಕೋಸ್ಕರ ಬದುಕಿರ್ಲಿ ಮಾವ? ನಾನು ಯಾತಕ್ಕೋಸ್ಕರ ಬದುಕಿರ್ಲಿ? ಯಶು, ಒಂದೇ ಒಂದ್ಸಾರಿ ಕಣೆ ಅಕ್ಕನ ಮುಖ ನೋಡೆ. ಯಶು ಅಕ್ಕ, ನಿನಗೆ ಗೊತ್ತಲ್ಲ ಅಕ್ಕ ತಂಗಿ ಪ್ರೀತಿ ಅಂದ್ರೆ ಏನಂತ ನಿನಗೆ ಗೊತ್ತಲ್ಲ. ಒಂದೇ ಒಂದ್ಸಾರಿ ಬಂದು ನನ್ನ ಯಶುಗೆ ಎದ್ದೇಳಂತ ಹೇಳಕ್ಕ. ಅಕ್ಕ ಎದ್ದೇಳಂತ ಹೇಳಕ್ಕ. ಚಿಕ್ಕ ವಯಸ್ಸಿನಲ್ಲೇ ನಮ್ಮಮ್ಮನ ಕಳ್ಕೊಂಡು ದೂರ ಆದೆ. ಅಪ್ಪನೂ ನನ್ನನ್ನು ಬಿಟ್ಟ ದೂರ ಹೋದ. ನನ್ನ ಸರ್ವಸ್ವ, ನನ್ನ ಜೀವ ಅನ್ಕೊಂಡಿರೋ ನನ್ನ ತಂಗಿ ನನ್ನನ್ನು ಬಿಟ್ಟು ಹೋದ್ಮೇಲೆ ನನ್ನ ಯಾರಿಗೋಸ್ಕರ ಬದುಕಿರ್ಲಿ? ನನ್ನ ಯಾತಕ್ಕೋಸ್ಕರ ಬದುಕಿರ್ಲಿ? ಯಶು ಎದ್ದೇಳೆ ಯಶು. ಯಶೋದ, ಒಂದೇ ಒಂದ್ಸಾರಿ ಕಣೆ ಅಕ್ಕನ ಮುಖ ನೋಡೆ ಯಶು. ಯಶು ಎದ್ದೇಳೆ ಯಶು. ನೀ ಹೇಳಿದ್ಯಲ್ಲ ನನ್ಗೆ ಅಕ್ಕ, ನಾನ್ ನಿನ್ ಕರುಳಿನ ಗೆಳತಿ ಅಂತ. ಇದೇ ನಾನು ನನಗ್ ಮಾಡೋ ಮೋಸ. ನನ್ನನ್ ಬಿಟ್ಟು ನೀ ಮಾತ್ರ ಹೋಗ್ಬಿಟ್ರೆ ನಾವು ಒಬ್ಳೆ ಹೇಗಿರ್ಲಿ? ನಾನು ಒಬ್ಳೆ ಹೇಗಿರ್ಲಿ ಯಶು? ತಬ್ಬಲಿಗೆ ತಬ್ಬಲಿಯ ಮಡಿಲಿದೆ ಯಾ ಕಳುವೆಯೇ ಕಣ್ಣು ನೀನಮ್ಮ, ರೆಪ್ಪೆ ನಾನಮ್ಮ. ನಿನ್ನ ಕಣ್ಣೊರೆಸೋ ತಾಯಿ ನಾನಮ್ಮ. महान खिलाड़ी गेम ನಮ್ಮ ಎಲ್ಲರ ಕಣ್ಣಲ್ಲೂ ನೀರಿತ್ತು. ಅದರಲ್ಲೂ ನಮ್ಮ ಮಿಂಚು ಮ್ಯಾಮ್ ಅವರಂತೂ ತುಂಬ ಎಮೋಷ್ನಲ್ ಆದರು. ಸೊ ಆಲ್ರೆಡಿ ಡಿಸ್ಕಷನ್ ಎಲ್ಲ ನಡೀತಾ ಇದೆ. ಮಿಂಚು ಮ್ಯಾಮ್, ನಿಮ್ಮನ್ನ ಎಮೋಷ್ನಲ್ ಆಗಿ ಮಾಡುವಂತಹ ಈ ಪರ್ಫಾರ್ಮೆನ್ಸ್ ನಿಮ್ಗೆ ಎಷ್ಟು ಇಷ್ಟ ಆಯಿತು? ಆ್ಯಕ್ಚುಲಿ ಬೇಗ ಕನೆಕ್ಟ್ ಮಾಡ್ಕೊಂಬಿಟ್ರಿ ಇವರು, ಬಿಕಾಸ್ ತುಂಬ ಕಡಿಮೆ ನಿಮಿಷ ಕೊಟ್ಟಿರ್ತೀವಿ. ಸೊ ಅದರಲ್ಲಿ ಬೇಗ ಕನೆಕ್ಟ್ ಮಾಡಿಕೊಂಡು ಸಸ್ಟೈನ್ ಮಾಡೋದಿದೆಯಲ್ಲ, ಚೆನ್ನಾಗಿತ್ತು. ವಾಯ್ಸ್ ವೇರಿಯೇಷನ್ಸ್ ಚೆನ್ನಾಗಿತ್ತು, ಆ್ಯಂಡ್ ಆ ಕನೆಕ್ಷನ್, ಆ ಎಮೋಷನ್ಸ್ ಚೆನ್ನಾಗಿತ್ತು. ಆ್ಯಂಡ್ ಶಾರದಾ, ಸೂಪರ್. ಓಕೆ ಮಹೇಶ್ ಸರ್, ನೀವು ಹೇಳಿ ಇವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ಶಾರದಾ ಅವರೇ, ಎಮೋಷನು ಕ್ಯಾರಿ ಮಾಡಿದ್ರಿ. ಅರೆ ನನ್ಗನ್ಸಿದ್ದು ಕೆಲವೊಂದ್ಸಲ ವಾಯ್ಸ್ ಕೆಲವೊಂದ್ಸಲಿ ಸ್ವಲ್ಪ ಕೀಳು ಅನಿಸ್ತು. ಅದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನಮಸ್ತೆ ಶಾರದಾ ಅವರೇ. ಹಾಯ್, ನಮಸ್ತೆ ಸರ್. ನಿಮ್ದು ಉತ್ತರ ಕರ್ನಾಟಕನಾ? ಹೌದು ಸರ್. ಯಾವ ಊರು ನಿಮ್ದು? ಸರ್ ಬೆಳಗಾವಿ ಸರ್. ಬೆಳಗಾವಿಯಲ್ಲಿ ರಾಮತೀರ್ಥ ನಗರ್. ರಾಮತೀರ್ಥ ನಗರ್ ಸಿಟಿ. ಹಾಂ ಸರ್, ಸಿಟಿ. ನಮ್ದು ಸೌದತ್ತಿ. ಅವನು 1 hour ಸರ್ ನಮ್ಮ ಮನೆ. 1 hour. ನಿಮ್ಮ ಭಾಷೆಯಲ್ಲಿ ಅದು ಗೊತ್ತಾಗ್ತಿತ್ತು, ನಿಮ್ಮ ಡೈಲೆಕ್ಟ್ ಬೇರೆ ಇದೆ ಅಂತ. ಅದನ್ನ ಹೊರತುಪಡಿಸಿ ಆದರೂ ಕೂಡ ನಿಮ್ಮ ಭಾಷೆ ಇಲ್ಲಿಯವರು ಅನ್ನೋ ಒಂದು ಫೀಲ್ ಕೊಡಿಸಿದ್ದೀರಾ ನಿಮ್ಮ ಆ್ಯಕ್ಟಲ್ಲಿ. ನಿಮ್ಮಲ್ಲಿ ಒಂದು ಇನ್ವಾಲ್ವ್ಮೆಂಟ್ ಚೆನ್ನಾಗಿತ್ತು. ಆಮೇಲೆ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಅವ್ರು ಹೇಳಿದಂಗೆ ತುಂಬ ಚೆನ್ನಾಗಿತ್ತು. ಸಮ್ವೇರ್ ನಿಮಗೆ ಅಂದರೆ ಇಲ್ಲಿ ಯು ಆರ್ ಅವೇರ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಇಯರ್, ಅದೊಂದು ಸ್ವಲ್ಪ ಅನಿಸ್ತು. ಬಟ್ ಈಗ ನೀವು ನಿಮ್ಮ ಅಕ್ಕ ಬಗ್ಗೆ ಮಾತಾಡಿದ್ರ, ಅಕ್ಕನ ತಂಗಿ ಬಗ್ಗೆ ನೀವು ಮಾತಾಡಿದ್ರಲ್ಲ ಈಗ, ನೀವು ಅಕ್ಕನ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ಕಣ್ಣಲ್ಲಿ ಒಂದು ಪ್ರೀತಿ ಇತ್ತು, ಕರೆಕ್ಟಾ? ಈವನ್ ನಾವ್ ಐ ಕ್ಯಾನ್ ಸಿ ದ್ಯಾಟ್. ಅದು ಆಕ್ಟಲ್ಲೂ ಇತ್ತು. ಬಟ್ ಸಮ್ವೇರ್ ಈಗ ಐ ಆಮ್ ಫೀಲಿಂಗ್ ಇಟ್ ಇಸ್ ವೆರಿ ರಿಯಲ್. ಸಖತ್ ರಿಯಲ್ ಅನ್ನೋ ಒಂದು ಫೀಲ್ ತಂದಾಗ ತುಂಬ ಫ್ಲಾಲೆಸ್ ಅನ್ಸುತ್ತೆ. ಅದೊಂದು ವಿಷಯ ಅನಿಸ್ತು. ಇಲ್ಲಾಂದ್ರೆ ಅದು ಮೊನೋಟನಿ ಅಂತ ಅನ್ಸುತ್ತೆ, ವೇರಿಯೇಷನ್ಸ್ ಸ್ವಲ್ಪ ಎಲ್ಲೋ ಹೆಚ್ಚು ಕಮ್ಮಿ ಅಂತ. ಬಟ್ ಓವರ್ ಆಲ್ ಆ್ಯಕ್ಟ್ ಮಂಜು ಹೇಳ್ದಂಗೆ ನೀವು ಇಮಿಡಿಯೇಟ್ಲಿ ಗ್ರಾಸ್ ಮಾಡಿದ್ರಿ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಸೊ ಆ ಹುಕ್ ಚೆನ್ನಾಗಿತ್ತು, ಓವರ್ ಆಲ್ ಕ್ಯಾರಿ ಮಾಡಿದ್ರಿ, ಆ್ಯಂಡ್ ಸಸ್ಟೈನಬಿಲಿಟಿ ಚೆನ್ನಾಗಿತ್ತು. ಓಕೆ, ಇವಾಗ ದಯಾನಾ ಅವ್ರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ. ಸೊ ಲೆಟ್ಸ್ ವೆಲ್ಕಮ್ ದಯಾನಾ ಆನ್ ಸ್ಟೇಜ್. महान खिलाड़ी गेम
ಆಕ್ಚುಲಿ ನಾವು ಒಂದು ಹೇಳ್ಬೇಕಂದ್ರೆ ಯಾರು ಕೊಡಬೇಕು ಅಂತ ಅತಿಯಾಗಿ ಡಿಸ್ಕಷನ್ ಮಾಡಿದಂತಹ ಕಂಟೆಸ್ಟೆಂಟ್ಸ್ ಇವರಿಬ್ರು ತುಂಬಾ ನೋಟ್ ಮಾಡಿದ್ವಿ. ತುಂಬಾ ಕಷ್ಟನೇ ಇದನ್ನ ಕೊಡೋದಕ್ಕೆ. ಯಾಕಂದ್ರೆ ಡಯಾನ ಏನು ಮಾಡಿದ್ಲು ಅಂತಂದರೆ ಶಿ ಈಸ್ ಅಬ್ಸಲ್ಯೂಟ್ಲಿ ವೆರಿ ಟ್ಯಾಲೆಂಟೆಡ್. ಅವಳು ನೀಟಾಗಿ ಅಂದರೆ ತುಂಬ ಟೈಮ್ ಇದ್ದಿದ್ರೆ ನೀವು ಎಲ್ಲೋ ತೊಗೊಂಡೋಗಿ ನಿಲ್ಲಿಸ್ತಾ ಇದ್ರಿ. ಬಟ್ ಕೊಟ್ಟಿದ್ದು ಶಾರ್ಟ್ ಟೈಮ್ ಆಗಿರೋದ್ರಿಂದ ನಾವು ಕನೆಕ್ಟ್ ಆಗೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಕನೆಕ್ಟ್ ಆಗ್ತಿದ್ದಂಗೆ ನೀವು ಎಂಡ್ ಮಾಡಿಬಿಟ್ರಿ. ಸೊ ಆ ಒಂದು ಬೇಸ್ ಮೇಲೆ ಅವ್ರು ಏನು ಮಾಡಿದ್ರು, ಸ್ಟಾರ್ಟಿಂಗೇ ಕನೆಕ್ಟ್ ಮಾಡ್ಕೊಂಬಿಟ್ರು, ಅದನ್ನು ಕ್ಯಾರಿ ಮಾಡಿದ್ರು. ಈಗ ನಮ್ಮ ವೇದಿಕೆ ಮೇಲೆ ಬರ್ತಾ ಇರೋದು ಫುಲ್ ಮಸ್ತಿ, ಒಂದು ಸಕ್ಕತ್ ಡ್ರಾಮಾ ಇರೋ ಕಾನ್ಸೆಪ್ಟ್. ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಕಾಂಬಿನೇಷನ್ ನ ಅದೇ ನಮ್ಮ ಯೋಗರಾಜ್ ಭಟ್ ಅವರ ನಿರ್ದೇಶನದ ಡ್ರಾಮಾ ಬಿಯರ್ ಹಾಕಂತ ಹೇಳಾಡು ಹೆಂಗದೆ ತೊಂಡೈಕ್ಳು ಸಾವಾಸ ಮೂರತ್ತು ಉಪವಾಸ. ಇವತ್ತು ಈ ಸಿನಿಮಾದ ಅಸಲಿ ಡ್ರಾಮಾ ಮಾಡೋರು, ಲೆಟ್ಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್ ದಿ ಸೂಪರ್ ಎನರ್ಜೆಟಿಕ್ ಮಧು ಅಂಡ್ ಅವರಿಗೆ ಮಸ್ತ್ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ದಿ ಬ್ಯೂಟಿಫುಲ್ ನಿಶಾ. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿಗೆ ತುಂಡೈಕ್ಳ ಸಾವಾಸ ಮೂರೊತ್ತು ಉಪವಾಸ. ನಾವು ಬಂದೋ ಬೀಸೋ ಗಾಳಿಗೂ ಬೀಳೋ ಮರಕ್ಕೂ ಲವಾಗದೆ ದಮ್ಮಿದ್ರೆ ಅದನ್ ಕಂಡಿರಿ. ನನ್ನ ಪ್ರಕಾರ ಇಲ್ಲಿಗೆ ಪಂಚಾಯಿತಿ ಕ್ಲೋಸು. ಕೇಲ್ ಕತಮ್, ನಾಟಕ್ ಬಂದ್. ಅಣ್ಣ, ಈ ಸಿಚುವೇಶನ್ ತಕ್ಕ ಒಂದು ಸಾಂಗ್ ಹೇಳ್ಬಿಡ್ತೀನಿ ಕೇಳಿ. ಲಕ್ಕಂಗಡಿ ಕಡಿಪಿಡಿ ಲಕ್ಷಿಸನೋ ಬಕ್ಷಿಸನೋ ಲಂಗುಲವಮ್ಮು ಲವನ ಫಕೀರ, ಲಂಗದೋಣಿ ಹಾಕೊಳ್ಳೋ ಶಕೀರ, ದೊಡ್ಡವ್ರು ಬಿಡಲ್ಲ ಸಣ್ಣವ್ರ ಬಗಲ, ವಾಲಾಡು ಗೊಂಬೆ ವಾಲಾಡು ಬಿಯಾರ್ ಹಾಕಂಡ್ ತೇಲಾಡು. ಹೆಂಗದೆ ತುಂಡೈಕ್ಳು ಸವಸ ಮೂರೊತ್ತು ಉಪವಾಸ. ಮೈಸಣ್ಣ, ಈ ಜನ ನೀರು ಊರು ದೇವ್ರು ಫ್ಯೂಚರು ಒಂದು ಸಟಾಕ್ತಿಲ್ಲ ಕಣ. ಯಾರು ನಮ್ಮ ಮಾತೇ ಕೇಳ್ತಿಲ್ಲ ಅಂತೀನಿ. ಪಂಚಭೂತಗಳು ಕಣ ಕಯ್ಯ 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 ಅಂತವೆ. ದೇವ್ರದ ಸಾವಿರ ಮಿಸ್ಟೇಕ್ ಐತೆ ಕಣ. ನಮ್ಮನೇಲಿ ತಂದು ಹುಟ್ಟಿಸ್ಬಿಟ್ಟವನೆ. ಏನಂತೀಯ ದೇವ್ರೆ ಈ ಮಾತ್ಗೆ? ಅಲ್ಲ ಕಲ ಸತೀಶ, ನಾನು ಇಡೀ ಭವಿಷ್ಯನೇ ಹೇಳ್ಬಿಟ್ನಲ್ಲ ಬುಲ್ಬುಲು. ಮಹೇಶಣ್ಣ ನಿನ್ಕೊಳ್ಳೋಣ ಹೇಳ್ತೀನಿ. ಶಿವಬಿಡಿ ನಾನು ಓದಕ್ ಹೋಗ್ತಿದ್ದೀನಿ, ಆಶೀರ್ವಾದ ಮಾಡಿ. ಮಿಂಚಕ್ಕ ಓದಕ್ ಹೋಗ್ತೀನಿ, ಬರ್ಲಾ? ಮಹಾನ್ ಕಿಲಾಡಿ ವಿದ್ಯಾ ಸಂಸ್ಥೆ. ಅಲ್ಲಕಲ್ಲ ಸತೀಶ, ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗಿ ಕೂತಿಲ್ಲ. ಇದು ಒಂದು ಕಾಲೇಜ್ ಏನಿಲ್ಲ, ನಮ್ಮ ಭವಿಷ್ಯ ಇಲ್ಲೇ ಕಾಣ್ತಿದೆ. ವಾ, ನಮ್ಮವ್ರು ಕೂತವ್ರೆ. ಗೌಡ್ರೆ, ಕಬಡ್ಡಿ ಕಬಡ್ಡಿ ಕಬಡ್ಡಿ. ನೀವು ಕರೆದ್ರಿ, ನಾವು ಬಂದೋ. ನೀವು ಕ್ರಿಮಿನಲ್ ಥರ ಕಿಸ್ ಕೊಟ್ಬಿಟ್ರೆ ನಾವು ಊರು ಬಿಟ್ಟು ಬರ್ದೆ. ಇನ್ನೇನಾಯ್ತದೆ? ಬೋರ್ ಐತಿದೆ. ಮೊನ್ನೆ ಥರ ಒಂದು ಕಿಸ್ ಕೊಡ್ರಿ. ಫ್ಲೈಯಿಂಗ್ ಬೇಕಂತ ನೋಡಿ. ಅಲ್ಲ, ಅಕೌಂಟ್ ಓಪನ್ ಮಾಡಿದ್ ನೀವೇ ಅದಕ್ಕೆ ಕೇಳಿದ್ವಪ್ಪ. ಹೋಗ್ಲಿ ಬಿಡ್ರಿ. ಈ ಗಂಟೆನ್ ಬರ್ಸಿ 3 ಸಲ ನಾನು ಸತ್ತೋದೆ ಅಂತ ಹೇಳಿದ್ರೆ ಕೊಡ್ತೀರಾ? ಏನ ಕಿಸ್ನ? ಯಾವಾಗ? ಇವಾಗ. ಎಷ್ಟು? ಎಷ್ಟ ಒಂದ್ ಕೊಡಿಯತ್ತ, ಅಕೌಂಟ್ ತುಂಬಾ ಬ್ಯಾಲೆನ್ಸ್ ಅವೆ. ಆಯ್ತು. ಪ್ರೇಮ ಪರೀಕ್ಷೆಯ ಮೊದಲನೇ ಪೇಪರ್ ಗಂಟೆ 1ಗೆ ಸ್ಟಾರ್ಟ್. ಅಮರ ಪ್ರೇಮಿ ಸತ್ತೋದ್ಲು ಒಂದ್ಸಲಿ, ಅಮರ ಪ್ರೇಮಿ ಸತ್ತೋದ್ಲು 2 ಸಲಿ, ಅಮರ ಪ್ರೇಮಿ ಸತ್ತೋದ್ಲು 3 ಸಲಿ. ನೀವು ಕಿಸ್ ಕೊಟ್ಟಿಲ್ಲ, ನಾನು ಸತ್ತೋದೆ. ಗಂಟೆ ಸೌಂಡೇ ಬಂದಿಲ್ಲ. ಗಂಟೆ ಸರಿ ಅಲ್ಲ, ಚಿಕ್ಕಂಡೆ ಕೊಟ್ಬಿಟ್ಟವ್ರೆ ಪ್ರಾಪರ್ಟಿ ಅಂತ. ಏನ್ ಮಾಡಕ್ಕಾಗಲ್ಲ. ಸ್ವಲ್ಪ ಮೇಲಿಡ್ಕೊಂಡು ಹೊಡೆದ್ರೆ ಶಬ್ದ ಬರುತ್ತೆ. ಮೇಲಿಟ್ಕೊಂಡು ಹೊಡೆದ್ರು ಸೌಂಡ್ ಇಷ್ಟೇ ಬರ್ತಾ ಇರೋದು. ಏನ್ ಮಾಡಕ್ ಆಗಲ್ಲ. ನೀವು ಕೆಳಗಿಡ್ಕೊಂಡ್ರೆ ಆಗಲ್ಲ, ಮೇಲಿಡ್ಕೊಂಡು ಅಲ್ಲಾಡ್ಸಿದ್ರು ಶಬ್ದ ಬರುತ್ತೆ. ಬಂತು ಒಂದು. ಆಗ್ಲಿ ಬಿಡಿ ಮಹೇಶ. ಈ ಗರ್ಲ್ಸ್ ಅಷ್ಟಲ್ ಬಟ್ಟೆ ಮೇಲೆ ಒಂದ್ ಕವಿತೆ ಮಾಡ್ತೈತಿ, ಹೇಳ್ಬಿಡ್ಲಾ? ಹೇಳಿ.
ಯವನದಲ್ಲಿ ಕುಣಿಯುವುದು ಮನಸ್ಸು, ಹಂಗಾಗಿ ಹಿಂಗಾಗೋದು ಜೀನ್ಸು. ಉಜಾಲ ಬೆಳೆಸಿದ್ರೆ ಬರೀ ನೀಲಿ ಕನಸು. ಹೆಂಗಸ್ರೆಲ್ಲ ಉಜಾಲಂಗ್ ಮರೆ ಹೋದ್ರಪ್ಪ. ನೀವು ಗಂಡಸ್ರು ನಿರ್ಮಾ ವಾಷಿಂಗ್ ಪೌಡರ್ ನಿರ್ಮಾ. ನಿಮ್ಮಪ್ಪ ಮಾಡಿದ ಕರ್ಮ. ಸರಿ ನಿಮ್ಮಪ್ಪ ಅಲ್ಲ, ನಮ್ಮಪ್ಪ ಮಾಡಿದ ಕರ್ಮ. ಹಾಲಿನಂತ ಹೊಳಪು. ನೀವೇ ನನ್ನ ಬೆಳಕು. ಮಧು ಚಡ್ಡಿ ಕೊಳಕು. ಹೋಗ್ಲಿ ಬಿಡಿ. ಮಹೇಶಣ್ಣ ಪ್ರಿನ್ಸಿಪಲ್ ದೇವ್ರು, ಕರೆಕ್ಟಾ? ದೇವ್ರ ಮನೆ ಸಿಗ ತೀರ್ಥವ ಹಂಗೆ ಈರ್ ಕಲ್ದೋದ್ರೆ ತಪ್ಪಾಯ್ತದ ಕಣಣ್ಣ. ಒಂದ್ ವೇ ಲವ್ ಆಗದೆ ಇದೇ ಖುಷಿಲಿ ಒಂದ್ ಇಷ್ಟು ಬಿಡ್ಕೊಂಡು ಇಡೀ ಜಗತ್ತಿಗೆ ಮಕ್ಕಿಯೋದು ಉಗಿಯೋದು ನವ ಯುವತಿಯರ ಕರ್ತವ್ಯ ಕಣ. ಮೊದ್ಲೇ ನಾವು ಮೈಸೂರವರು ಹೇಳಿ ಕೇಳಿ ಮಹಾನ್ ಕಿಲಾಡಿ ಕಪ್ನ ಎತ್ಕೊಂಡೇ ಹೋಯ್ತೀವಿ. ಆದ್ರೆ ಒಂದ್ ಕಂಡೀಷನ್, ನಮ್ ಕಂಟೆಸ್ಟೆಂಟ್ಗಳೆಲ್ಲ ಎಲಿಮಿನೇಷನ್ ಆಗಿ ಮನೆಗೆ ಸೇರ್ಕೊಬಿಡ್ಬೇಕು ಅಷ್ಟೇ. ಸದ್ಯಕ್ಕೆ ನಾವು ಇನ್ನ ಬರ್ತೀವಿ. ನಮ್ಮ ಪಾರ್ಟ್ನರ್ ಮಧು ಕೈತಾ ಇದ್ದಾರೆ ಕರ್ಕೊಳಕ್ಕೆ. ಬರದಾ? ಸೊ ಸಕ್ಕದ ಕವಿತೆಗಳನ್ನೆಲ್ಲ ಹೇಳಿ ನಮ್ಮ ಸೀನಿಯರ್ಸ್ ಮನ್ಸ್ನ ಗೆದ್ಬಿಟ್ಟಿದ್ರಾ. ಸೊ ಕೇಳ್ಬಿಡೋಣ ನಮ್ಮ ಸೀನಿಯರ್ಸ್ನ ಹೇಗನ್ನಿಸ್ತು ಅಂತ. ಸೊ ಮಿಂಚಕ್ಕ ಹೆಂಗಿತ್ತಕ್ಕ ಇವ್ರ ಪರ್ಫಾರ್ಮೆನ್ಸು? ಫಸ್ಟು ಅವ್ರ ದಿಲ್ಕಾ ಕ್ರಶ್ ಒನ್ ವೇ ಲವ್ನೇ ಕೇಳೋಣ. ಎಸ್ ಸಿದ್ದು ಬ್ರೋ, ನಿಮ್ಗೆ ಹೇಗನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ನಿಮ್ಮ ಪೂರ್ತಿ ಹೆಸರು? ನಿಶಾ ಬಸವರಾಜ್. ನಿಶಾ ಅವರೇ, ಓಕೆ. ಫಸ್ಟ್ ಆಫ್ ಆಲ್ ಐ ಥಿಂಕ್ ಎಲ್ಲರೂ ಕ್ಲಾಪ್ಸ್ ಹೊಡಿಬೇಕು. ಬಿಕಾಸ್ ಅ ಗರ್ಲ್ ಆ್ಯಕ್ಟಿಂಗ್ ಲೈಕ್ ಎ ಬಾಯ್ ಇಟ್ ಇಸ್ ವೆರಿ ಟಫ್. ಅದು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಡೈಲಾಗ್ಸ್ ಅಂದ ತಕ್ಷಣ ಒಂದು ಆಲ್ರೆಡಿ ಒಂದು ಮೈಂಡಲ್ಲಿ ಓಕೆ ಯಶ್ ಅವ್ರು ಹಿಂಗೆ ಮಾತಾಡ್ತಾರೆ ಅಂತ ಎಲ್ಲರಿಗೂ ಮೈಂಡಲ್ಲಿದೆ. ಅದನ್ನೆಲ್ಲ ಮೀರಿಸಿ ಸಮ್ವೇರ್ ನಿಮ್ಮದೇ ಆದ ಒಂದು ಸ್ಟೈಲಲ್ಲಿ ಏನೋ ಮಾಡಬೇಕು, ಬಟ್ ಸ್ಟಿಲ್ ಅದನ್ನು ಹಿಡಿಬೇಕು. ಒಂದು ಹುಡುಗನ ಪಾತ್ರ ಮಾಡೋದು ಐ ಥಿಂಕ್ ದಟ್ ವಾಸ್ ವೆರಿ ಗುಡ್. ಆ್ಯಂಡ್ ಸೆಂಟ್ರಲ್ಲಿ ನಿಮಗೆ ತುಂಬ ಅಡಚಣೆಗಳು ನಾವೆಲ್ಲ ಮಾಡಿದ್ವಿ, ಆದರೂ ಆ ಸ್ಪಾಂಟನಿಟಿ ಚೆನ್ನಾಗಿತ್ತು. ಆ ಸ್ಪಾಂಟೇನಿಯಸ್ ಆಗಿ ಇವಾಗ ಏನೋ ಮಾತಾಡಿದಾಗ ನಾನು ಏನೋ ಒಂದೆ ಗಂಟೆ ಸೌಂಡೇ ಬಂದಿಲ್ಲ ಅಂತ ಚಿಕ್ಕದ ಗಂಟೆ ಕೊಟ್ಬಿಡವ್ರೆ ಅಂದೆ ಅಂದ್ರಿ, ಅದೆಲ್ಲ ಸಖತ್ತಾಗಿತ್ತು. ಆ್ಯಂಡ್ ದೆನ್ ಇವ್ರೇನೋ ಕೌಂಟರ್ ಹೊಡಿಬೇಕಾದ್ರೆ ಅದಕ್ಕೂ ಮಾತಾಡಿರಿ. ಸೊ ಐ ಥಿಂಕ್ ಸಮ್ವೇರ್ ನಿಮ್ಮಲ್ಲಿ ಆ ಸ್ಪಾಂಟೇನಿಯಸ್ ಎನರ್ಜಿ ಸೂಪರ್ ಆಗಿದೆ. ಸೊ ಐ ಥಿಂಕ್ ದಟ್ ಈಸ್ ವೆರಿ ನೈಸ್ ಅಬೌಟ್ ಯು. ಆ್ಯಂಡ್ ದಟ್ಸ್ ವಾಟ್ ಹುಡುಗನ ಪಾತ್ರ ಮಾಡೋದು ತುಂಬ ಟಫ್. ಅದರಲ್ಲೂ ಆ ಆ್ಯಟಿಟ್ಯೂಡ್, ಅದೇ ಒಂದು ಹುಡುಗಿ ಮಾಡಿದ ನಗು ಬಂದ್ಬಿಡುತ್ತೆ. ಅದೇ ಒಂದು ಹುಡುಗನ ಮಾಡ್ಬೇಕಾದ್ರೆ ನಗು ತರಿಸೋದು ತುಂಬ ಕಷ್ಟ. ಅದು ನೀವು ಮಾಡಿದ್ದೀರಾ ಇವತ್ತು. ಸೊ ಕಂಗ್ರ್ಯಾಟ್ಸ್ ಆನ್ ದ್ಯಾಟ್. ಆ್ಯಂಡ್ ಐ ಸಮ್ವೇರ್ ಫೆಲ್ಟ್ ನಿಮ್ಮ ಪೊಟೆನ್ಷಿಯಲ್ ತುಂಬ ಇದೆ. ಐ ಥಿಂಕ್ ನಿಮ್ಮ ವಾಯ್ಸ್ ಮೇಲೆ ಸ್ವಲ್ಪ ವರ್ಕ್ ಮಾಡಿದ್ರೆ ಯು ಕ್ಯಾನ್ ವೇರಿ ಯುವರ್ ವಾಯ್ಸಸ್, ಲೈಕ್ ಬೇರೆ ಥರ ವಾಯ್ಸ್ಗಳೆಲ್ಲ ಮಾಡ್ಬೋದು. ಯಾಕಂದರೆ ನೀವು ಮಿಮಿಕ್ ಮಾಡಿದ್ರಿ ಆಲ್ಮೋಸ್ಟ್ ನೀವು. ಸೊ ನಿಮ್ಮಲ್ಲಿ ಆ ಕ್ಷಮತೆ ಇದೆ. ಸೊ ಅದನ್ನು ಕೂಡ ಟ್ರೈ ಮಾಡ್ಬೋದು ನೀವು. ಯಾಕೆ ಸಮ್ವೇರ್ ನಾನು ಆರ್ಕೆಸ್ಟ್ರಾ ಮಾಡ್ಬೇಕಾದ್ರೆ ನಾನೊಬ್ಬ ಡ್ಯಾನ್ಸರ್ ಆದಾಗ ಯಾರು ಏನೂ ಇಲ್ಲ ಅಂದರೆ ನನ್ನ ಕೈಲಿ ಮಿಮಿಕ್ರಿ ಎಲ್ಲ ಮಾಡಿಸ್ತಾ ಇದ್ರು. ಸೊ ಸುಮ್ಮನೆ ಅವನು ವಾಯ್ಸ್ ಟ್ರೈ ಮಾಡ್ತಿದ್ದೆ. ಸೊ ನಿಮ್ಮಲ್ಲಿ ಅದು ಅನಿಸ್ತು ಯು ಕ್ಯಾನ್ ಮಾಡ್ಯುಲೇಟ್ ಯುವರ್ ವಾಯ್ಸ್ ಅಂತ. ಸೊ ಮೇ ಬಿ ಯು ಕ್ಯಾನ್ ವರ್ಕ್ ಆನ್ ದ್ಯಾಟ್. ಅದು ಬಿಟ್ಟರೆ ಇಟ್ ವಾಸ್ ವೆರಿ ನೈಸ್, ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಆ್ಯಂಡ್ ಒಂದೇ ಒಂದು ಸಲಹೆ ಕೊಡ್ತೀನಿ, ಕ್ರಶ್ ದ ಕ್ರಶ್ ಬಿಫೋರ್ ಇಟ್ ಕ್ರಶಸ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮಿಂಚು ಮ್ಯಾಮ್, ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ನಿಶಾ ಅವರ ಪರ್ಫಾರ್ಮೆನ್ಸ್? ಅವ್ರ ಅಣ್ಣನೇ ಕೇಳೋಣ. ಮೈಷಣ ಗೆಳೆಯಣ ಕೇಳ್ಬಿಡವ ತಂಗವ್ವ. ಗೆಳೆಯಣ ನಿಶಾ ಚೆನ್ನಾಗಿ ಮಾಡ್ದಮ್ಮ. ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಲೈವ್ಲಿ ಆಗಿ ಮಾಡಿದೆ. ಏನೇ ಒಂದು ನಾವು ಕೌಂಟ್ರ್ ಕೊಟ್ಟರು ಅದು ರಪ್ ಅಂತ ರಿಪೀಟ್ ಕೊಡ್ತಿದ್ದೆ, ಬಟ್ ಚೆನ್ನಾಗಿತ್ತು ಅದು. ಥ್ಯಾಂಕ್ ಯು ಸೋ ಮಚ್ ಸರ್. ಲಾಸ್ಟ್ ಮೆಗಾ ಆಡಿಷನ್ಸಲ್ಲಿ ನೀನೇನು ಪರ್ಫಾರ್ಮ್ ಮಾಡಿದ್ದೆ ಅಂದ್ಕೊಂಡಿದ್ದೆ ಇವನು ಏನು ಮಾಡಲ್ಲ. ಓಕೆ ಮಾಡ್ತಾಳೆ ಅಷ್ಟೇ, ಪರ್ಫಾರ್ಮ್ ಮಾಡ್ತಾಳೆ. ಬಟ್ ಈ ಒಂದು ನಿನ್ನ ಪೊಟೆನ್ಷಿಯಲ್ನ ಮೀರಿ ಈ ಒಂದು ಲೆವೆಲಿಗೆ ನೀನು ಪರ್ಫಾರ್ಮ್ ಮಾಡ್ತೀಯ ಅಂತ ಅನ್ಕೊಂಡೇ ಇರಲಿಲ್ಲ. ಬಟ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದೆ. ಸೋ ಮಚ್ ಮ್ಯಾಮ್. ಸಿದ್ಧನೇ ಹೋಗಿ ಸಮಾಧಾನ ಮಾಡ್ಬೇಕು ಇವಾಗ. ಇಲ್ಲ ನೀವು ಹೋಗಿ ಸಮಾಧಾನ ಮಾಡಿದ್ರೆ ಸಮಾಧಾನ ಪ್ಲೀಸ್ ಡಿಂಪಲ್ ನೀನೇ ಕರಿಬೇಕು. ಅಲ್ಲಿ ಹೋಗ್ತಾರೆ, ಅಳೋ ಮೂಮೆಂಟ್ ಸಿಗಲ್ಲ ಆಮೇಲೆ ಅವ್ರು ಪಾಪ ಬೇಗ ಸರಿ ಹೋಗ್ಬಿಡ್ತಾರೆ. ಯು ಫೈನ್? ನೀರು ಬೇಕಾ? ಯು ಫೈನ್ ಮ್ಯಾಮ್. ಲಾಸ್ಟ್ ವೀಕ್ ಏನಾಗಿತ್ತು ಗೊತ್ತಿಲ್ಲ, ಬಟ್ ಇಲ್ಲಿ ಬಂದಾಗ ಸಿಕ್ಕಾಬಟ್ಟೆ ಭಯ ಇತ್ತು. ನಿಮ್ಮ 3 ಜನದ ಕೈಲಿ ಸೂಪರಾಗಿ ಮಾಡಿದೆ ಅಂತ ಅನ್ಸ್ಕೋಬೇಕು ಅಂತ ಇತ್ತು. ಪ್ರವೀಣ್ ಸರ್ನ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊತಾ ಇದ್ದೀನಿ. ಸೊ ಅವ್ರ ಜಾಗದಲ್ಲಿ ನಿಮಗೆ ಹೌದು. ಆಮೇಲೆ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಅಳು ಬರ್ತಿದೆ, ಮುಂದೆ ಏನೋ ಡೈಲಾಗ್ ನೆನಪಾಗ್ತಿಲ್ಲ, ಬಿಟ್ಬಿಡಿ. ಓಕೆ
ಅಳದು ಸಾಕು, ಇವಾಗ ಆಚೆ ನಿಮ್ಮಣ್ಣ ವೇಟ್ ಮಾಡ್ತಾ ಇದ್ದಾರೆ. ಅಣ್ಣ ಅಂತ ಹೇಳ್ಬಿಡಿ, ಅವ್ರ ಪಾಪ ತುಂಬಾ ಫೀಲ್ ಆಯ್ತಾರೆ. ಓ ಇವಳೇ ಫೀಲ್ ಆಗ್ತಾಳೆ ಕಣೋ. ಹೌದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವನೇ ಫ್ಯೂಚರ್, ಇವನೇ ಪವರ್, ಮಹಾನ್ ಕಿಲಾಡಿ ಗೇಮ್. ತುಂಡ್ ಹೈ ಕ್ಲಾಸ್ ಆವಾಸ, 3 ಹೊತ್ತು ಉಪವಾಸ. ನಾವು ಬಂದು ಬೀಸೋ ಗಾಳಿಗೂ ಬೀಳೋ ಮರಕ್ಕೂ ಲವ್ ಆಗದ. ಸೆಂಟ್ರಲ್ ಕಡ್ಡೆಲಾಡ್ಸೋ ತಪ್ಪು, ದಮ್ಮಿದ್ರೆ ಅದುಮ್ಕೊಂಡಿರಿ. ನಮ್ಮ ಪ್ರಕಾರ ಇಲ್ಲಿ ಸ್ಕಿಟ್ಟು ಕ್ಲೋಸು. ಬೇಲ್ ಕಥಮ್ ನಾಟಕ. ಅಣ್ಣ, ಈ ಸಿಚುಯೇಷನ್ ತಕ್ಕಂಗೆ ಒಂದು ಸಾಂಗ್ ಹೇಳ್ಬಿಡ್ತೀನಿ, ಕೇಳ್ಬಿಡಿ. ಲಕ್ಕಂಡೆ ಕಟ್ಟಿಪುಟ್ಟಿ ಲಕ್ಷ್ಮೀಸನೋ ಬಕ್ಷಿಸನೋ, ಲಂಗ ಲಗಮು ಲವಣ ಫಕೀರ, ಲಂಗ ಜವಣಿ ಹಾಕೊಳ್ಳೋ ಸಕೀರ. ದೊಡ್ಡವ್ರು ಬಿಡಲ್ಲ, ಸಣ್ಣವ್ರು ಕೇಳಲ್ಲ. 1/4 kg ಬೆಣ್ಣೆ ಬಾಯಿಲ ಕೊತ್ತು. ಸುಮ್ಮನೆ ವಾಲಾಡು ಗೊಂಬೆ ವಾಲಾಡು, ಬಿಯರ್ ಹಾಕಂಡೇಲಾಡು. ಹೆಂಗದೆ ತುಂಡೈಕ್ಳು ಸವಾಸ, 3 ಹೊತ್ತು ಉಪವಾಸ. ಅಣ್ಣ, ಈ ಊರು, ಈ ಜನ, ಈ ದೇವ್ರು, ಫ್ಯೂಚರು ಒಂದು ಸೆಟ್ ಐತಲ್ಲ, ಯಾರು ನಮ್ಮ ಮಾತೇ ಕೇಳ್ತಾ ಇಲ್ಲ. ಪಂಚಭೂತಗಳು ಕಯ 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 ಅಂತವೆ. ದೇವ್ರದ್ದು 1000 ಮಿಸ್ಟೇಕ್. ಅದೇ ಕನ್ನಡ ನಮ್ಮನ್ನ ಇಲ್ಲಿ ಹುಟ್ಟಿಸ್ಬಿಟ್ಟವನೆ. ಏನಂತ್ಯ ದೇವ್ರೆ ಈ ಮಾತಿಗೆ? ನಡ, ಪ್ರಳಯ ಅಂದ್ರೆ ನೀರು, ನೀರು ಅಂದ್ರೆ ಬೀರು. ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು. ಬೆಳೆಸ್ತಾನೆ, ಬೆಳಿಬೇಕು. ಹೊಗೆ ಹಾಕ್ತಾನೆ, ಹಾಕಿಸ್ಕೋಬೇಕು. ದೇವ್ರ ವಿಷಯನ ಈ ಬೊಂಬೆ ಹೇಳ್ತಿದೆ. ಹಿಡ್ಕೊ 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 ಬೊಂಬೆಯ. ಅಣ್ಣ, ಇವತ್ತೆರಡರಲ್ಲೂ ಡಿಸೈಡ್ ಆಗ್ಬಿಡ್ಬೇಕು. ನನ್ನ ಹಣೆ ಬರೋಣ ಹೊಸ್ದಾಗಿ ಬರ್ದು ಹಂಗೆ ಪ್ರಿಂಟ್ ಮಾಡಿ ಅಂಟಿಸ್ಬಿಡೋಣ. ಅಂಟಿಸ್ತೀನಿ. ಮೊದಲು ಈ ಬೊಂಬೆ ಹೇಳೋ ಮಾತು ಕೇಳೋ. ನುಡಿ ಕಿರಾತನ, ನಡೆ ಕಿರ ಪುರಾತನ. ಹಿಡ್ಕೊ 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 ಬೊಂಬೆಯ. ಅಲ್ಲ, ನನ್ನ ಇಡೀ ಭವಿಷ್ಯನ ಬುಲ್ಬುಲ್ ಹೇಳ್ಬಿಟ್ಟಲ್ಲ. ಒಂಚೂರು ಶೂ ತೆಗಿರಿ, ಹಿಂಗೆ ಕುತ್ಕೊಳ್ಳಿ. ಕುತ್ಕೊಳ್ಳೋಣ ಅಂತಾರ. ಶೂ ತೆಗಿರಿ. ಇಲ್ಲ ಶೂ ತೆಗಿರಿ, ಹೇಳ್ತೀನಿ. ತೆಗಿಯೋಣ. ಓದಕ್ ಹೋಯ್ತೀನಿ. ಆಶೀರ್ವಾದ ಮಾಡೋಣ. ಬರೋಣ. ಫ್ಲಾಗ್ ಆಯ್ತದೆ. ಶಾಲಿವಾಹನ ವಿದ್ಯಾ ಸಂಸ್ಥೆ. ಕಾಲೇಜ್ ಕಾಂಪೌಂಡ್ ಮೇಲೆ ಒಂದು ಹುಡುಗ ಹುಡುಗಿ ಕುಂತಿಲ್ಲ. ಇದು ಒಂದು ಕಾಲೇಜು. ಅಲ್ಲಿಗೆ ನಮ್ಮ ಭವಿಷ್ಯ ಕ್ಲೋಸ್. ಕಬಡ್ಡಿ 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 ಕಬಡ್ಡಿ. ಅಲ್ಲೋ ಕಬಡ್ಡಿ 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 ಕಬಡ್ಡಿ. ಸರಿ, ನೀವು ಕರೆದ್ರಿ, ನಾವು ಬಂದು. ನೀವು ಯಾವುದೋ ಕಿರಾತಕಿ ಥರ ಊರು ಬಿಟ್ಟು ಬಂದ್ಬಿಟ್ರೆ ನಾವು ಕೂಡ ಊರು ಬಿಟ್ಟು ಬರ್ದೆ ಇನ್ನೇನಾಯ್ತದೆ? ಜೀವನ ಸರ್ವನಾಶ. ಮೊನ್ನೆ ಥರ ಒಂದು ಕಿಸ್ ಕೊಡ್ರಿ. ಅಲ್ಲ, ಅಕೌಂಟ್ ಓಪನ್ ಮಾಡಿದ್ದು ನೀವೆಯಾ? ಅದಕ್ಕೆ ಕೇಳಿದ್ವಪ್ಪ. ಹೋಗ್ಲಿ ಬಿಡ್ರಿ. ಈ ಗಂಟೆನ ಬಾರಿಸಿ 3 ಸಲ ನಾನು ಸತ್ತೋದೆ ಅಂತ ಹೇಳಿದ್ರೆ ಕೊಡ್ತೀರಾ? ಓಕೆ. ಅಮರ ಪ್ರೇಮಿ ಸತ್ತೋದ 1 ಸಲಿ, ಅಮರ ಪ್ರೇಮಿ ಸತ್ತೋದ 2 ಸಲಿ, ಅಮರ ಪ್ರೇಮಿ ಸತ್ತೋದ 3 ಸಲಿ. ಅಣ್ಣ ಮೈಸಣ್ಣ, ಈ ಬಾಯ್ಸ್ ಅಷ್ಟು ಬಟ್ಟೆ ಮೇಲೆ ಒಂದು ಕವಿತೆ ಹುಡ್ತೈತೆ, ಹೇಳ್ಬಿಡ್ಲಾ? ಅಲ್ಲ ಕಣೋ, ಆ ಗಂಟೆ ಹೊಡೆದ್ಬಿಟ್ಟು ಕಿಸ್ ಕೇಳ್ಬಿಟ್ಟು ಇವಾಗ ಏನು ಕೇಳಲೇ ಇಲ್ಲ. ಕೇಳ್ತೀನಿ, ಅಲ್ಲಿಗೆ ಬರ್ತೀನಲ್ಲ ಸ್ಕಿಟ್ ಹೋಗೋದ್ಮೇಲೆ. ಚಡ್ಡಿ ಇಟ್ಕೊಂಡು ಬರ್ತೀಯ. ಹೌದು. ಈ ಬಾಯ್ಸ್ ಅಷ್ಟು ಬಟ್ಟೆ ಮೇಲೆ ಒಂದು ಕವಿತೆ ಹುಡ್ತದೆ, ಹೇಳ್ಬಿಡ್ಲಣ್ಣ? ಯೌವನದಲ್ಲಿ ಕುಣಿಯುವುದು ಮನಸ್ಸು, ಹಂಗಾಗಿ ಹಿಂಗಾಗುವುದು ಜೀನ್ಸು. ಉಜಾಲ ಬಳಸಿದರೆ ಬರೀ ನೀಲಿ ಕನಸು. ಹೋ, ನಮ್ಮವ್ರು ಇಲ್ಲೇ ಅವ್ರೆ. ಹಲೋ, ಗಂಡಸರೆಲ್ಲ ಉಜಾಲ ಮರೆಬೋದು, ಹೆಂಗ್ಸ್ರು ಓ ವಾಸಿನ್ ಪೌಡರ್ ನಿರ್ಮಾ. ನಿಮ್ಮಪ್ಪ ಮಾಡಿದ ಕರ್ಮ. ಸಾರಿ, ನಮ್ಮಪ್ಪ ಮಾಡಿದ ಕರ್ಮ. ನೋಡ್ಲಾ ಎಣ್ಣೆಕ್ಲು ಸುಮಾನುವ ಮಂಡೆ ನೀರು ಕುಡ್ದು ಮಂಡ್ಯ ಭಾಷೆ ಮಾತಾಡ್ತವೆ. ಅಣ್ಣ, ಪ್ರಿನ್ಸಿಪಲ್ಲು ದೇವ್ರು ಕರೆಕ್ಟಾ? ದೇವ್ರ ಮನೇಲಿ ಸಿಕ್ಕಿರೋ ತೀರ್ಥವ ಹೀರ್ಕಳ್ದೆ ಹೋದ್ರೆ ಭಕ್ತಿಯಿಂದ ತಪ್ಪಾಯ್ತದೆ ಕನ್ನಡ. ಮಹೇಶಣ್ಣ, ಎಣ್ಣೆ ಏಟು ಮಧ್ಯಮ, ಲವ್ವಿನೇಟು ಅಂತಿಮ. ಊರ್ ಬಿಟ್ಟು ಓಡ್ಸವ್ರೆ,
ಕಾಲೇಜ್ ಸೇರ್ಕೊಂಡಿದೀವಿ. ಒಂದು ಹೊತ್ತಲ್ಲಿ ಕೋರ್ಸ್ ನೆನಪಾಗ್ತಾ ಇಲ್ಲ. ಮನ್ವಿ ಲವ್ ಆಗದೆ ಟೆನ್ಷನ್ ಅಲ್ಲಿದ್ದೀವಿ. ಒಂದಿಷ್ಟು ಸಿಟ್ ಬಿಟ್ಕೊಂಡು ಬೈಕ್ ಸಗಣಿ ಹಾಕೊಂಡು ಇಡೀ ಜಗತ್ತಿಗೆ ಮಕ್ಕುಗಿಯುವುದು ನವಯುವಕರ ಕರ್ತವ್ಯ. ಹೇಳಿ ಕೇಳಿ ನಾವು ಮಂಡ್ಯದವರು, ಮಾತುಗ್ ನಿಲ್ಲೋರು. ಸಾರಿ, ಮಹಾನ್ ಕಿಲಾಡಿ ಕಪ್ನ ಗೆದ್ಕೊಂಡೇ ಹೋಯ್ತೀವಿ. ಆದ್ರೆ ಒಂದ್ ಕಂಡೀಷನು, ಬೇಕಾದಾಗ್ಲಿ ಪಕ್ಕದಲ್ಲಿ ಹೆಂಗಸಿರ್ಬೇಕಷ್ಟೇ. ಈ ತರ ಲುಕ್ ಬಂದ್ಬಿಟ್ಟು ಗ್ಲಾಸ್ ಇಲ್ಲ ಅಂದ್ರೆ ಹೆಂಗೆ? ಎಲ್ಲಿ ಇಲ್ಲಿ ನಿಮ್ ಗ್ಲಾಸ್ ಎಲ್ಲಿ? ಟೆನ್ಷನ್ ಅಲ್ಲಿ ಮರ್ತ್ಕೊಂಡ್ಬಿಟ್ಟೆ. ಇವಾಗ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಸರ್ ಅವರ ಕಲೆ ಬಂದಿದೆ ನಿಮ್ಮ ಮುಖದ ಮೇಲೆ. ಸೂಪರ್. ನಿಜವಾಗ್ಲೂ ನೀನ್ ಡೌರಾಣಿ ಅಂತ ಫಿಕ್ಸ್ ಆಯ್ತು. ಥ್ಯಾಂಕ್ ಯು ಹೆಲ್ಪ್ ಮಾಡಿದ್ದಕ್ಕೆ. ಇರ್ಲಿ. ಈಗ ಈ ಅಮರ ಪ್ರೇಮಿಯ ಪರ್ಫಾರ್ಮೆನ್ಸ್ ನಮ್ಮ ಮಿಂಚು ಮ್ಯಾಮ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಫಸ್ಟ್ ಅವ್ರ ಹತ್ರನೇ ಕೇಳ್ಬಿಡೋಣ. ಎಸ್ ಮಿಂಚು ಮ್ಯಾಮ್, ನಿಮ್ಗೆ ಹೇಗೆ ಅನಿಸ್ತು ಇವ್ರ ಪರ್ಫಾರ್ಮೆನ್ಸ್? ನನಗೆ ನಿಶಾನ ಕಂಪೇರ್ ಮಾಡಿದ್ರೆ ಮಧು 0 ಅಂತ ಅನ್ನಿಸ್ತು. ಆ್ಯಂಡ್ ಎಷ್ಟು ಥರನೇ ಅವಳು ಮಾಡೋಕ್ಕೆ ಟ್ರೈ ಮಾಡಿದ್ಲು ಆ್ಯಸ್ ಎ ಲೇಡಿ ಆಗಿ. ಬಟ್ ನಂಗೆ ಮಧು ನಿಜವಾಗ್ಲೂ ಆ್ಯಕ್ಟ್ ವೈಸು ಏನೂ ಅನ್ನಿಸ್ಲಿಲ್ಲ, ಚೆನ್ನಾಗಿತ್ತು ಅಷ್ಟೇ. ಬಟ್ ಅಷ್ಟೊಂದು ಡೆಪ್ತ್ ಇರಲಿಲ್ಲ ಅಷ್ಟೇ. ಬಿಕಾಸ್ ಲಾಸ್ಟ್ ಟೈಮ್ ನಾವು ಮೆಗಾ ಆಡಿಷನ್ಸಲ್ಲಿ ಮಧು ನೋಡಿದ್ದೀವಿ. ಎಷ್ಟು ಅಂದರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ನಮಗಿರುತ್ತೆ. ಮಧು ಬರ್ತಾನೆ ಅಂತಲೇ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಅದನ್ನು ರೀಚ್ ಆಗಲಿಲ್ಲ. ಓಕೆ, ಮಹೇಶ್ ಸರ್, ನಿಮಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಮಧು, ಪ್ರಯತ್ನ ಚೆನ್ನಾಗಿತ್ತಪ್ಪೆ, ಚೆನ್ನಾಗಿ ಮಾಡಿದೆ, ಇಲ್ಲ ಅಂತಲ್ಲ. ಕೆಲವೊಂದು ಅತಿರೇಕ ಅನಿಸ್ತು. ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಪರ್ಫಾರ್ಮೆನ್ಸು? ಚೆನ್ನಾಗಿ ಮಾಡಿದೆ ಅಂತ. ಚೆನ್ನಾಗಿ ಮಾಡಿದೆ. ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತೀಯಪ್ಪ ನೀನು, ತುಂಬ ಚೆನ್ನಾಗಿ ಮಾಡ್ತೀಯ. ಯಾಕಂದ್ರೆ ಲಾಸ್ಟ್ ಎಪಿಸೋಡು ನೋಡಿದ್ವಲ್ಲ ನಾವು, ಮೆಗಾ ಆಡಿಷನ್ ತುಂಬ ಚೆನ್ನಾಗಿ ಮಾಡಿದ್ದೆ. ಈಗೂ ಏನೋ ಒಂದು ಹೋಪ್ ಇತ್ತು ನಮಗೆ ಮೂವರ್ಗು, ತುಂಬ ಚೆನ್ನಾಗಿ ಮಾಡ್ತೀಯಾ. ಬಟ್ ಬೇರೆ ಇಟ್ಕೊಂಡಿದ್ವಿ ಸತ್ಯವಾಗಿ. ಅವ್ರಿಗೂ ಆ್ಯಕ್ಚುಲಿ ಈಗ ನಿಮ್ಮ ಪ್ರೀವಿಯಸ್ ಕಂಟೆಸ್ಟೆಂಟ್ ಪಾರ್ಟ್ ಅವ್ರಿಗೂ ಕಂಪ್ಯಾರಿಸನ್ ಅಂತಲ್ಲ, ಚೆನ್ನಾಗಿ ಮಾಡ್ತೀಯ ನೀನು. ಬಟ್ ಏನಂತ ಗೊತ್ತಿಲ್ಲ, ಇನ್ನೂ ಬೇಕಿತ್ತು ಅನ್ನಿಸ್ತು. ಸದರ ಜಾಸ್ತಿ ಆಯ್ತಾ? ಓಕೆ, ಸಿದ್ದು ಬ್ರೋ, ನಿಮ್ಗೆ ಹೇಗೆ ಅನ್ನಿಸ್ತು ಇವ್ರ ಪರ್ಫಾರ್ಮೆನ್ಸ್? ನೀವು ಮಾತಾಡಿದ್ಮೇಲೆ ನನಗೂ ಏನೋ ಹೇಳ್ಬೇಕು ಅನಿಸ್ತಿಲ್ಲ. ಹಲೋ, ಹಾಯ್ ಮಧು. ಓಕೆ, ಡೆಫಿನೆಟ್ಲಿ ಅವ್ರು ಹೇಳ್ದಂಗೆ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಬಿಕಾಸ್ ನಿಮ್ಮ ಬಗ್ಗೆ ನಂಗೆ ಬಂದಾಗಿಂದ ಹೇಳ್ತಾ ಇದ್ರು, ಮಧು ಅಂತ ಒಬ್ರು ಇದ್ದಾರೆ, ಆ್ಯಕ್ಟ್ ಮಾಡ್ತಾರೆ ಹಾಗೆ ಅಂತ. ಸೊ ಐ ವಾಸ್ ಆ್ಯಕ್ಚುಲಿ ವೇಟಿಂಗ್. ಅಂದರೆ ನಾನು ಅಷ್ಟೊಂದು ಪಾಯಿಂಟ್ಸ್ ಹೇಳ್ಬೇಕಂತೇನಿಲ್ಲ, ಬಿಕಾಸ್ ಆಲ್ರೆಡಿ ಅವ್ರು ಕವರ್ ಮಾಡಿದ್ದಾರೆ. ಐ ಥಿಂಕ್ ಯು ಕ್ಯಾನ್ ಡೂ ಬೆಟರ್, ಅದಂತೂ ಡೆಫಿನೆಟ್ಲಿ ಅನಿಸ್ತು ನನಗೆ. ಸೊ ಬೆಟರ್ ಲೈಕ್ ಫಾರ್ ದ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು. ಪ್ಲೀಸ್ ಚಿದು ಮೆಂಟರ್, ನಿಮ್ಮ ಮೆಂಟರ್ನ ವೇದಿಕೆ ಮೇಲೆ ಕರೀರಿ. ನೀವೇ ಕರೀರಿ, ನಿಮ್ಗೆ ಟ್ರೈನ್ ಮಾಡಿದವ್ರು ಅವರೇ ತಾನೇ. ಕರೀರಿ ನಿಮ್ಮ ಮೆಂಟರ್ನ ನೀವೇ. ಚಿದು, ನೀವೇ ಕಾನ್ಸೆಪ್ಟ್ ಕೊಟ್ಟಿದ್ದ ಮಧುಗೆ? ಹೌದು. ಬಟ್ ಒಳ್ಳೆ ಪರ್ಫಾರ್ಮರ್ ಅಲ್ವಾ ಮೆಗಾ ಆಡಿಷನ್ಸಲ್ಲಿ. ಬಟ್ ಒಂದಷ್ಟು ವಿಷಯಗಳನ್ನ ಕೇಳ್ಪಡ್ತಾ ಇದ್ದೀನಿ ಆಫ್ ಸ್ಕ್ರೀನು. ಬಟ್ ಇಷ್ಟು ಕೆಟ್ಟದಾಗಿ ಪರ್ಫಾರ್ಮ್ ಮಾಡೋರನ್ನ ನಾನು ನೋಡೇ ಇಲ್ಲ ಕಂಟೆಸ್ಟೆಂಟ್ಸ್ಗಳಲ್ಲಿ. ಅಷ್ಟೊಂದು ಲೀನಿಯನ್ಸ್ ಜಾಸ್ತಿ ಆಯ್ತಾ ಅವ್ರಿಗೆ? ಸದರ ಜಾಸ್ತಿ ಆಯ್ತಾ? ಮೇ ಬಿ. ನೋಡಿದ್ರಿ ಅಲ್ವಾ ಅವ್ರ ಪರ್ಫಾರ್ಮೆನ್ಸ್ ಎಷ್ಟು ಕೆಟ್ಟಾಗಿತ್ತಂತ? ಮತ್ತೆ ಹೇಳು, ನಾವು ಕೇಳ್ತಾ ಇದ್ದೀವಿ, ನಿಮ್ಮ ಮೆಂಟರ್ ಪಕ್ಕದಲ್ಲೇ ಇದ್ದಾರೆ, ನಿಂಗೆ ಲೀನಿಯನ್ಸ್ ಜಾಸ್ತಿ ಆಯ್ತಾ? ಇಲ್ಲ ಮೇಡಮ್. ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್. ಮತ್ತೆ ಯಾಕೆ ಈ ಥರ ಪರ್ಫಾರ್ಮ್ ಮಾಡಿದೆ? ಇಲ್ಲ ಮೇಡಮ್, ಅವ್ರು ಹೇಳ್ಕೊಟ್ಟಂಗೆ ಮಾಡಿದೆ. ಪಾಪ ಮಧು ಅವರು ಯಾರ ಹತ್ರ ಮಾತಾಡಿಲ್ಲ ಬ್ರೋ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗ್ತದೆ, ಇವರು ಹೆಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಬೇರೆ ಹೇಳ್ತಾ ಇದ್ರು. ಬಟ್ ಸ್ಟಿಲ್ ಗ್ರೇಟ್ ಥಿಂಗ್. ಸಕ್ಕದಾಗಿತ್ತು, ಸಕ್ಕತ್ ಎಂಟರ್ಟೈನಿಂಗ್ ಆಗಿತ್ತು. ಐ ಥಿಂಕ್ ಫಸ್ಟ್ ಸ್ಟಾರ್ಟಿಂಗ್ ಓವೇಷನ್ ಆಫ್ ದ ಡೇ. ಎಸ್, ಆಫ್ ಕೋರ್ಸ್. ಗಾಡ್ ಬ್ಲೆಸ್ ಯು ಬ್ರೋ, ಗಾಡ್ ಬ್ಲೆಸ್. ಈಗ ಹೇಳೋ ಈಗ ಆಕ್ಚುಲಿ ಹೌದು, ಇದು ಗುರುಗಳಲ್ವಾ? ಓಕೆ, 1 ಮಿನಿಟ್. ಚಿದು, ಸಾರಿ, ನೀನ್ ಗುರುಗಳಂತೆ ಫ್ಲರ್ಟ್ ಮಾಡೋದು ನೀನೇ ಹೇಳ್ಕೊಟ್ಟ? ಇಲ್ಲ
ಗುರುಗಳು ಅಂತದ್ದೆಲ್ಲ ಹೇಳ್ಕೊಡ್ತಾರ? ಮತ್ತೆ ಯಾವಾಗ್ಲೂ ಯಾಕೆ ಹೆಣ್ಮಕ್ಳನ್ನ ಗುರಾಯಿಸ್ಕೊಂಡು ನೋಡ್ತಿರ್ತಾನೆ, ಮತ್ತೆ ಫ್ಲೌಟ್ ಮಾಡ್ತಿರ್ತಾನೆ ಎಲ್ಲ ಹುಡುಗಿರ ಜೊತೆ. ಇವತ್ತು ಪ್ಲೀಸ್ ಎಲ್ಲಾ ಹುಡುಗಿರು ಯಾರ್ಯಾರು ಇದ್ದೀರಾ ಮಹಾನ್ ಕಿಲಾಡಿನಲ್ಲಿ, ಅವ್ರೆಲ್ರು ವೇದಿಕೆ ಮೇಲೆ ಬನ್ನಿ ಮೊದ್ಲು. ಅಂಡ್ ಅವನಿಗೋಸ್ಕರ ಅವನ ಜೊತೆ ಅಣ್ಣ ತಂಗಿ ಸ್ಟೆಪ್ ಹಾಕ್ತಾರೆ. ಮೇಡಮ್ ದಯವಿಟ್ಟು ಪ್ಲೀಸ್ ನಾನು ಸತ್ತೋಗ್ಬಿಡ್ತೀನಿ, ಈ ತರದೆಲ್ಲ ಸಾಂಗ್ ಹಾಕಿ ಕಳಿಸ್ಬೇಡಿ. ದಯವಿಟ್ಟು ಬದುಕಲ್ಲ. ಇದು ಈ ಮೆಂಟರ್ನ ಕಳಕಳಿಗೆ ಪ್ರಾರ್ಥನೆ, ಅದನ್ನ ದಯವಿಟ್ಟು ಮಾಡಬೇಕು ಅಂತ. ನೋಡಿ ನಂಗೆ ಥ್ಯಾಂಕ್ ಯು ಮೇಡಮ್, ಒಂಥರದಲ್ಲಿ ಥ್ಯಾಂಕ್ ಯು ಮೇಡಮ್. ನಂಗೆ ಅಕ್ಕಪಕ್ಕದಲ್ಲಿ ಹೆಂಗಸರು ಇರಬೇಕು, ಅದನ್ನ ನನಗೆ ಇವತ್ತು ಸಹಕಾರ ಮಾಡ್ಕೊಟ್ರಿ. ಆದ್ರೆ ನೀವೇ ಕಲ್ಲಿದ್ದೀರಿ ಇನ್ನು ನೀವು ಇದು ಬೇಕಿದಿರೋದು ಅವ್ರಿಗೆ ಕಟ್ಟಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಕೊತಿದ್ದೆ. ಅಲ್ಲ ಹಂಗಾದ್ರೆ ಓಕೆ ಅಲ್ಲ. ನಮ್ದು ಬಟ್ಟೆನೋ ಮ್ಯಾಚು ರೆಡ್ ರೆಡ್ ಸುನಿಲ್ ಸರಿ ಬರ್ಬಿಡಿ. ಸುನಿಲ್ ನಿನ್ನ ಬಿಟ್ಟು ಇನ್ ಮಿಕ್ಕಿದವರೆಲ್ಲ ಅಕ್ಕ ಸುನಿಲ ಸುನಿಲ ಕಣ. ಸುನಿಲ್ ನಂಗೋಸ್ಕರ ಅವ್ನಿಗೊಂದು ಮುತ್ತು ಕೊಡ್ಬೇಕು. ಅಯ್ಯೋ ಅಣ್ಣ ಪತ್ರ ಬಂದಿದೆ ನೋಡು, ಪತ್ರ ಬಂದಿದೆ ನೋಡು, ಅಣ್ಣ ಪತ್ರ ಬಂದಿದೆ ನೋಡು, ಅಣ್ಣ ದೇವಲೋಕದಿಂದ ಪತ್ರ ಬಂದಿದೆ ನೋಡು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಮಧು ಅಣ್ಣನ ತಂಗಿರ್ಗೆ. ಥ್ಯಾಂಕ್ ಯು ಸೋ ಮಚ್. ಕೆಳಗಿಳಿರಿ. ಮಧು ಅಣ್ಣ ತಂಗಿ ಖುಷಿ ನೋಡು. ಅಣ್ಣ ತಂಗಿ ಎಲ್ಲ ಬಿಡು. ಅಂತೂ ಬಿಡೋದೇ ಇಲ್ಲ ಕಣೋ, ರಾಖಿ ಕಟ್ಟಿಸ್ತೀವಿ ನಮ್ಮ ಟೀಮ್ ಕಡೆಯಿಂದ, ಗ್ಯಾರಂಟಿ. ಸರಿ ಸದ್ಯ ಮುಂಚೆನೆ ಹೇಳಿದ್ರಿ, ನಾನು ತಾಳಿ ತಗೊಂಬರಕ್ಕೆ ಇರ್ತೀನಿ. ಏನ್ ತರಕ್ಕೆ? ತಾಳಿ. ನೀನ್ ತಾಳಿ ತಗೋಬಾ, ನಾನು ಬೇರೆನೆ ತಗೋ ಬಂದಿರ್ತೀನಿ. ಬಿಡಿ ಆಯ್ತು, ಬೇಡ. ಇಬ್ರು ಕೂಡ ಸೇಫ್ ಆಗಿದ್ದೀರಾ. ನಿಮ್ಮಿಬ್ರಿಗೆ ಎಷ್ಟು ಖುಷಿ ಆಗ್ತಿದೆ ನಿಶಾ ಅವರೇ? ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಮಧು ಸರ್ ಮುಂದೆ ಕಾಂಪಿಟೇಟ್ ಮಾಡೋದಂದ್ರೆ ನಂಗೆ ಅನ್ಕೊಂಡೇ ಇರ್ಲಿಲ್ಲ. ಬಟ್ ಅವ್ರಿದ್ದಾರೆ ಅಂತ ಇಷ್ಟೊಂದು ಎನರ್ಜಿ ಹಾಕಿ ಇಷ್ಟೊಂದು ಇದು ಮಾಡಿದೆ, ವರ್ಕ್ ಆಯ್ತು. ಮಧು ಅಣ್ಣ ಅನ್ಬೇಕು, ಮಧು ಸರ್, ಮಧು ಅಣ್ಣ ಅವ್ರು ನನ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಇಂಥ ನನ್ನ ಪಾರ್ಟ್ನರ್ ಸಿಕ್ಕಿರೋದು ಒಳ್ಳೇದಾಯ್ತು ಅನ್ಸುತ್ತೆ. ಈ ವಾರಕ್ಕೆ ಮಾತ್ರ ಸೀಮಿತ. ಓಕೆ ಮಧು ಅವರೇ, ನಿಮ್ಗೆ ಎಷ್ಟು ಖುಷಿ ಆಗಿದೆ? ತುಂಬ ಖುಷಿ ಆಯಿತು. ಮತ್ತು ನನಗೆ ಆ್ಯಕ್ಚುಲಿ ಮೇನ್ ನಾನು ಸ್ಟಾರ್ಟಿಂಗಲ್ಲಿ ಸ್ಕಿಟ್ ಮಾಡಿದಾಗ ಇಷ್ಟೆಲ್ಲ ಇರಲೇ ಇಲ್ಲ. ನಾನು ಸಿದ್ದು ಸರ್ ಹತ್ರ ಹೋಗಿ ಕೇಳಿದಾಗ ಅವರು ಒಂದಷ್ಟು ನನಗೆ ಆ್ಯಕ್ಟಿಂಗು, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಟ್ರು. ಮತ್ತು ಅವರಿಗೆ ಕ್ರೆಡಿಟ್ ಹೋಗಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ವಿನ್ ಆಗೋಕ್ಕೆ ಮೇನ್ ಕಾರಣ ನೀವು. ಸೊ ಅಂಥ ಮೆಂಟರ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಾಳೆ ನಮ್ಮ ಕಿಲಾಡಿಗಳು ಯಾವ ರೀತಿ ಒಬ್ರಿಗೊಬ್ರು ಟಕ್ಕರ್ ಕೊಟ್ಟು ನಮ್ಮ ಸೀನಿಯರ್ಸ್ ಮತ್ತೆ ಆಡಿಯನ್ಸ್ ಮನ್ಸ್ನ ಗೆಲ್ತಾರೆ ಅಂತ ನೋಡ್ಬೇಕು ಅಂದ್ರೆ ಕಾಯ್ತಾ ಇರಿ ನಾಳಿನ ಸಂಚಿಕೆಗಾಗಿ. ಇದು ಮಹಾನ್ ಕಿಲಾಡಿ ಯೂಟ್ಯೂಬ್ ರಿಯಾಲಿಟಿ ಶೋ. ಲೊಕೇಶನ್ ಪಾರ್ಟ್ನರ್ ಬೈ ಅಕ್ಷರ ಆಡಿಟೋರಿಯಂ.